ಎಲ್ರಿಗೂ ನಮಸ್ಕಾರ. ನನಗೆ ಗೊತ್ತಿದೆ ಇದು ನಿಮಗೆಲ್ಲ ಬಹಳ ಕಷ್ಟ ಅಂತ. ಕೆಲವೊಮ್ಮೆ ನಾವು ತುಂಬ ತಿಳ್ಕೊಂಡಿದ್ದೇವೆ ಏನು ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿದೆ ಅಂತ. ಈ ನಮಗೆ ಗೊತ್ತಿದೆ ಅನ್ನೋದು ಭಾಳ ಸಮಸ್ಯಾತ್ಮಕವಾದಂಥ ವಿಷಯ. ಗೊತ್ತಿಲ್ಲ ಅಂತ ಹೇಳೋದಲ್ಲ, ಗೊತ್ತಿರ್ತದೆ, ಆದರೆ ಇನ್ನೂ ತಿಳ್ಕೊಳ್ಳೋದಕ್ಕೆ ತುಂಬ ಇದೆ ಅನ್ನೋದು ಕೂಡ ಸತ್ಯ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಈ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಎಷ್ಟೇ ತಿಳ್ಕೊಂಡಿದ್ರೂ ಕೂಡ ಅನೇಕ ಬಾರಿ ನಾವು ಸೋತು ಹೋಗ್ತೇವೆ. ನಮ್ಮ ತಿಳುವಳಿಕೆ ತಪ್ಪಾಗ್ತದೆ ಆಗಾಗ. ಇದು ನಮಗೆಲ್ಲರಿಗೂ ಕೂಡ ಆಗಿರುವಂಥ ಅನುಭವ. ಈ ಹಿನ್ನೆಲೆಯಲ್ಲಿ ನಾವು ಮತ್ತೆ ಮತ್ತೆ ಇದನ್ನು ನೆನಪಿಸಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಥರದ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಈಗ ವಿಶ್ವ ಆರೋಗ್ಯ ಸಂಸ್ಥೆ ಅನ್ನೋದೊಂದಿದೆ, WHO ಅಂತೇಳಿ. ಅವರೊಂದು 1945 ಹೇಳಿಕೆ ಪ್ರಕಾರ ಈ ಆರೋಗ್ಯ ಅಂದರೆ ಏನು ಅನ್ನುವ ಒಂದು ಪ್ರಶ್ನೆಗೆ ಅವರೊಂದು ವ್ಯಾಖ್ಯೆ ಕೊಡ್ತಾರೆ. ಹೇಗೆ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ಅವನ ದೇಹ, ಮನಸ್ಸು ಮತ್ತು ಸಾಮಾಜಿಕ ಸುಸ್ಥಿರತೆ ಇವೆಲ್ಲವೂ ಕೂಡ ಬ್ಯಾಲೆನ್ಸ್ಡ್ ಆಗಿದ್ದಾಗ ಆ ವ್ಯಕ್ತಿ ಅವನು ಆರೋಗ್ಯಪೂರ್ಣ ಅಂತೇಳಿ ಹೇಳುವಂಥದ್ದು. ಈ ಆರೋಗ್ಯ ಅಂತ ಹೇಳಿದರೆ ಬರೀ ಕಾಯಿಲೆ ಇಲ್ಲ ಅಂತ ಹೇಳಿದರೆ ಆರೋಗ್ಯ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ನಿಜವಾಗಿ ಕಾಯಿಲೆ ನಮಗೆ ಕಾಣದೇ ಇರಬಹುದು, ಆದರೆ ಬೇರೆ ಸಂಗತಿಗಳೆಲ್ಲ ಇರ್ತವೆ ನಮ್ಮೊಳಗೆ. ಅದಿದ್ದರೆ ನಾವು ನಿಜವಾಗಿ ಆರೋಗ್ಯವಾಗಿ ಇಲ್ಲ ಅಂತ ಅರ್ಥ. ಹಾಗಾಗಿ ಈ ಬ್ಯಾಲೆನ್ಸ್ಡ್ ಆಗಿರುವಂಥದ್ದು ಬಹಳ ಮುಖ್ಯ ಆಗ್ತದೆ. ಆರೋಗ್ಯವನ್ನು ನಾವು ಕಳೆದುಕೊಂಡರೆ ನಿಜವಾಗಿ ನಾವು ಸಂಪತ್ತನ್ನು ಕಳ್ಕೊಂಡ ಹಾಗೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಇವತ್ತು ಹಿಂದಿನ ರೀತಿಯ ಲೈಫ್ ಸ್ಟೈಲ್ ಇಲ್ಲ. ಇವತ್ತು ಕಾಲ ಬದಲಾಗಿದೆ. ಇವತ್ತು ನಾವು ನಮ್ಮದೇ ಆದಂಥ ಹೊಸ ಒಂದು ಬದುಕಿನ ಶೈಲಿಯನ್ನು ನಾವು ಮೈಗೂಡಿಸಿಕೊಂಡಿದ್ದೇವೆ. ಇವತ್ತು ಬಹಳ ಮುಖ್ಯವಾಗಿ ಮತ್ತೆ ನಾವು ನೆನಪಿಸ್ಕೊಳ್ಳೋದು ಯಾವುದು ಅಂತೇಳಿದ್ರೆ, ನಾವು ತಿನ್ನುವುದು ಮತ್ತು ಮಲಗುವುದು, ಈ ಎರಡು ಸಂಗತಿಗಳ ಬಗ್ಗೆ ನಾವು ಮತ್ತೆ ನೆನಪಿಸ್ಕೊಳ್ಬೇಕಾಗ್ತದೆ. ನಮ್ಮ ಎಲ್ಲ ಕಾಯಿಲೆಗಳಿಗೆ ಮೂಲ ಅದೇ ಅಂತ ನಾನು ಅಂದುಕೊಂಡಿದ್ದೀನಿ. ಗೊತ್ತಿಲ್ಲ, ಡಾಕ್ಟ್ರ್ ಇದ್ದಾರೆ, ಅವರು ಈ ಬಗ್ಗೆ ವಿಶೇಷವಾಗಿ ಇವತ್ತು ಹೇಳ್ತಾರೆ. ಆಯಿತಾ, ತಿನ್ನುವುದು ಮತ್ತು ಮಲಗುವುದು ಇದರಲ್ಲಿ ಆಗುವಂಥ ವ್ಯತ್ಯಾಸವೇ ನಿಜವಾಗಿ ನಮ್ಮ ಕಾಯಿಲೆಗೆ ಮೂಲ ಕಾರಣ ಅಂಥೇಳಿ. ಸೊ ಈ ಹಿನ್ನೆಲೆಯಲ್ಲಿ ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ ಆರೋಗ್ಯ ವಾಹಿನಿ ಎಂಬ ವಿಶಿಷ್ಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. HR ಡಿಪಾರ್ಟ್ಮೆಂಟ್ನವರು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳ 2ನೇ ಬುಧವಾರದಂದು ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದೇವೆ. ಈಗಾಗಲೇ 3 ಸೆಷನ್ ಆಗಿವೆ. ಉಪನ್ಯಾಸ ಮತ್ತು ಸಂವಾದ ಕಾರ್ಯಕ್ರಮ ಆಗಿದೆ. ಇದು 4ನೇ ಸಂವಾದ ಕಾರ್ಯಕ್ರಮ. ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ತಾಜುದ್ದೀನ್ ಕೆ ಅವರು ಡಿಪಾರ್ಟ್ಮೆಂಟ್ ಆಫ್ ಮೆಡಿಸಿನ್ KMC ಮಂಗಳೂರು ಇಲ್ಲಿನ ಹಿರಿಯ ವೈದ್ಯರಾಗಿದ್ದಾರೆ. ಅವರ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತೇನೆ. ಸುಳ್ಯದ ಅರಂತೋಡು ಎಂಬಲ್ಲಿ ಹುಟ್ಟಿ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯನ್ನು ಅಲ್ಲೇ ಮುಗಿಸಿ ನಂತರ PU ಓದಿಗಾಗಿ ಅವರು ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜಿಗೆ ಬರ್ತಾರೆ. ಅಲ್ಲಿ PUCಯನ್ನು ಮುಗಿಸಿ ಮುಂದೆ ಅವರು MBBS ಮಾಡುವುದಕ್ಕಾಗಿ ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜ್ ಬೆಳಗಾಂ, ಧಾರವಾಡ ಯೂನಿವರ್ಸಿಟಿಗೆ ಅವರು ಹೋಗ್ತಾರೆ. ಅಲ್ಲಿ MBBSನ್ನು ಪಡ್ಕೊಂಡು ನಂತರ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮೈಸೂರು, ಇಲ್ಲಿ ಅವರು MDಯನ್ನು ಪೂರೈಸ್ತಾರೆ. ಮಂಗಳೂರಿನ KMCಯಲ್ಲಿ ಅವರು ಪದವಿ ಮತ್ತು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ಅವರು ತರಗತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಅವ್ರ ಭಾಳ ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಕೋವಿಡ್ ಸಂದರ್ಭದಲ್ಲಿ ಅವರು ಮಂಗಳೂರಿನ ಗೌರ್ಮೆಂಟ್ ವೆನ್ಲಾಕ್ ಹಾಸ್ಪಿಟಲ್ನ ಬೇರೆ ವೈದ್ಯರ ಜೊತೆಯಲ್ಲಿ ಇದ್ದುಕೊಂಡು ಆ ಇಡೀ ಟೀಮ್ನ ಅವರು ಲೀಡರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಬಂದವರು ಕೋವಿಡ್ ಪ್ಯಾಂಡಮಿಕ್ ಟೈಮಲ್ಲಿ. ಇದು ಬಹಳ ವಿಶೇಷವಾದಂಥ ಕಾರ್ಯಕ್ರಮ. ಮಾತ್ರವಲ್ಲದೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಮತ್ತು ಬೇರೆ ಬಗೆಯ ಜರ್ನಲ್ಸ್ಗಳಲ್ಲಿ ಅವರ ಅನೇಕ ಲೇಖನಗಳು ಕೂಡ ಪ್ರಕಟಗೊಂಡಿವೆ. ನಮ್ಮದೇ ಆದಂಥ ರೇಡಿಯೋ ಸಾರಂಗಲ್ಲೂ ಕೂಡ ಅವರು ಬೇರೆ ಕಾಯಿಲೆಗಳ ಕುರಿತಾಗಿ ಭಾಷಣವನ್ನು ಮಾಡಿದ್ದಾರೆ. ಅವರು ಜನರಲ್ ಫಿಸಿಷಿಯನ್ ಆಗಿರುವುದರಿಂದ ಬೇರೆ ಕಾಯಿಲೆಗಳ ಬಗ್ಗೆ ಅವರಿಗೆ ತಿಳುವಳಿಕೆ ಇರುವುದರಿಂದ ಮಾಹಿತಿಯನ್ನು ನೀಡ್ತಾ ಬಂದಿದ್ದಾರೆ. ಇವತ್ತು ಅವರು ಡಯಾಬಿಟಿಕ್ಸ್ ಬಗ್ಗೆ, ಮಧುಮೇಹದ ಬಗ್ಗೆ ಅವರು ಮಾತಾಡ್ತಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ವಿಶ್ವ ಆರೋಗ್ಯ ಸಂಸ್ಥೆಯವರು ಹೇಳಿದ್ದಾರೆ, ಈ ಡಯಾಬಿಟಿಕ್ಸ್ ಆ್ಯಕ್ಚುಲಿ ಮಹಾಮಾರಿ ಅಂತೇಳಿ. ಇವತ್ತು ಬಹುಶಃ 90% ಜನರಿಗೆ ಮಧುಮೇಹ ಇದೆ.
ಹಾಗಾಗಿ ಇದರ ಬಗ್ಗೆ ಅರಿವು ಬಹಳ ಮುಖ್ಯ, ತಿಳುವಳಿಕೆ ಬಹಳ ಮುಖ್ಯ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಇವತ್ತು ಉಪನ್ಯಾಸವನ್ನು ನೀಡಲು ಮತ್ತು ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ಜೊತೆಗಿರುವಂಥ ಡಾಕ್ಟರ್ ತಾಜುದ್ದೀನ್ ಕೆ ಅವರನ್ನು ಪರಿಗಣಿತ ವಿಶ್ವವಿದ್ಯಾನಿಲಯ ಮತ್ತು HR ವಿಭಾಗದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಹಸಿರು ಸಸಿಯೊಂದನ್ನು ನೀಡಿ ಸ್ವಾಗತಿಸಬೇಕಾಗಿ ನಮ್ಮ ಪರಿಗಣಿತ ವಿಶ್ವವಿದ್ಯಾನಿಲಯದ ಆಫೀಸ್ನ ಮ್ಯಾನೇಜರ್ ಆಗಿರುವಂಥ ಶ್ರೀಯುತ ಹೆನ್ರಿ ಡಿಸೋಜ್ ಅವರಿಗೆ ಕೇಳಿಕೊಳ್ತಾ ಇದ್ದೇನೆ. ಇನ್ನು ಈ ಕಾರ್ಯಕ್ರಮದ ಫಲಾನುಭವಿಗಳು ನೀವು ಆ್ಯಕ್ಚುಲಿ. ಸೊ ನೀವಿಲ್ಲ ಅಂತ ಹೇಳಿದ್ರೆ ಈ ಕಾರ್ಯಕ್ರಮ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಬೋಧಕೇತರ ಸಿಬ್ಬಂದಿಗಳಿದ್ದಾರೆ, ಜೊತೆಗೆ ಕೆಲವು ವಿದ್ಯಾರ್ಥಿಗಳಿದ್ದಾರೆ. ವಿದ್ಯಾರ್ಥಿಗಳಿದ್ದೀರಲ್ಲ? ಇದ್ದಾರೆ. ಕನ್ನಡ ಅರ್ಥ ಆಗ್ತದಲ್ಲ ನಿಮಗೆ? ಓಕೆ. ಸೊ ನಿಮ್ಮೆಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಿತ್ರರಾದ ದಿನೇಶ್ ನಾಯ್ಕ ಅವರೇ ಹಾಗೂ ಇಲ್ಲಿ ಸೇರಿರೋ ಎಲ್ಲ ಮಹಿಳೆಯರ ಮತ್ತು ಮಹನೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ದೊಡ್ಡ ಭಾಷಣ ಏನು ಮಾಡಲಿಕ್ಕೆ ಹೋಗೋದಿಲ್ಲ. ನಿಮಗೆಲ್ಲರಿಗೆ ಮನೆಗೆ ಹೋಗಲಿಕ್ಕೆ ಟೈಮ್ ಆಯಿತು. ಸೊ ಆದಷ್ಟು ಚಿಕ್ಕದಾಗಿ ನಾನು ಹೇಳೋದನ್ನು ಹೇಳಿ ಮುಗಿಸ್ತೇನೆ. ಮೊದಲನೇದಾಗಿ ನಿಮಗೆಲ್ಲರಿಗೂ ಶುಭಾಶಯ ಹೇಳ್ತೇನೆ. ಯಾಕೆಂದರೆ ನಿಮ್ಮ ಇನ್ಸ್ಟಿಟ್ಯೂಟ್ ಈಗ ಡೀಮ್ ಟು ಬಿ ಯೂನಿವರ್ಸಿಟಿ ಆಗಿದೆ. ಅದು ಕಂಗ್ರ್ಯಾಚುಲೇಷನ್. ಮಂಗಳೂರಲ್ಲಿ ಬಹುಶಃ ಫಸ್ಟ್ ನಾನ್ ಪ್ರೊಫೆಷನಲ್ ಡೀಮ್ ಟು ಬಿ ಯೂನಿವರ್ಸಿಟಿ ಇರ್ಬೋದು ಬಹುಶಃ, ಅಲ್ಲ ಸರ್? ಹೌದು. ಸೊ ಇಟ್ ಈಸ್ ಎನ್ ಅಚೀವ್ಮೆಂಟ್. ಈಗ ಡಯಾಬಿಟಿಸ್ ಬಗ್ಗೆ ಹೇಳೋದಿದ್ದರೆ ನಾನು ಅದರ ಸ್ಟೋರಿ, ಹಿಸ್ಟ್ರಿ ಅದೆಲ್ಲ ನಾನು ಹೇಳಿಕ್ಕೆ ಹೋಗೋದಿಲ್ಲ. ಸಿಂಪಲಾಗಿ ಹೇಳ್ತೇನೆ. ಡಯಾಬಿಟಿಸ್ ಅಂದರೆ ಏನು? ಸಿಂಪಲಾಗಿ ತಿಳ್ಕೊಳ್ಳಿ. ಡಯಾಬಿಟಿಸ್ ಅಂದರೆ ಒಂದು ಇನ್ಸುಲಿನ್ ಅಂಶ ಶರೀರದಲ್ಲಿ ಕಮ್ಮಿ ಆಗೋದು ಅಥವಾ ಶರೀರದಲ್ಲಿ ಇರುವ ಇನ್ಸುಲಿನ್ ಕೆಲಸ ಮಾಡದೇ ಇರೋದು, ಎರಡು. ಇನ್ಸುಲಿನ್ ಅಂದರೆ ಏನು? ಹಾಗಾದರೆ ಇನ್ಸುಲಿನ್ ಅಂತ ಹೇಳಿದರೆ ಅದನ್ನು ಹಾರ್ಮೋನ್ ಅಂತ ಹೇಳ್ತೇವೆ. ಅದೊಂದು ಹಾರ್ಮೋನ್. ಆ ಹಾರ್ಮೋನ್ ಎಲ್ಲಿಂದ ಬರ್ತದೆ ಅಂತ ಹೇಳಿದರೆ ಪ್ಯಾನ್ಕ್ರಿಯಾಸ್ ಅಂತ ಒಂದು ಅಂಗ ಇದೆ ಶರೀರದಲ್ಲಿ, ಹೊಟ್ಟೆ ಒಳಗಡೆ, ಲಿವರ್ನ ಕೆಳಗಡೆ. ಅದು ನಾವು ಆಹಾರ ತಿಂದಾಗ ಆ ಇನ್ಸುಲಿನ್ ಅಲ್ಲಿಂದ ಸೀಕ್ರೆಟ್ ಆಗಿ ಬರಬೇಕು, ಅಲ್ಲಿಂದ ಅದು ಹೊರಗೆ ಬರ್ತದೆ. ಆಮೇಲೆ ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ, ಗ್ಲೂಕೋಸ್ ಅಂಶ ಇರ್ತದಲ್ಲ, ಅದನ್ನು ನಮ್ಮ ಸೆಲ್ಗಳಿಗೆ, ಜೀವಕೋಶಗಳಿಗೆ ಅದನ್ನು ಎಂಟ್ರಿ ಆಗಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಈಗ ಇನ್ಸುಲಿನ್ ಇಲ್ಲದಿರ ಏನಾಗ್ತದೆ? ಶರೀರದಲ್ಲಿ ರಕ್ತದಲ್ಲಿ ಗ್ಲೂಕೋಸ್ ಬರ್ತದೆ, ಆದರೆ ಆ ಗ್ಲೂಕೋಸ್ ಸೆಲ್ಗಳಿಗೆ ಹೋಗೋದಿಲ್ಲ, ನಮ್ಮ ಎಲ್ಲ ಜೀವಕೋಶಗಳಿಗೆ ಹೋಗೋದಿಲ್ಲ, ರಕ್ತದಲ್ಲೇ ಉಳ್ಕೊಳ್ತದೆ. ಸೊ ಇದನ್ನು ಡಯಾಬಿಟಿಸ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಮೇಯ್ನಾಗಿ 2 ಟೈಪ್ ಇದೆ. ಒಂದು ಮಕ್ಕಳಲ್ಲಿ ಕಾಣಿಸ್ಕೊಳ್ಳುವಂಥ ಟೈಪ್ 1, ಇನ್ನೊಂದು ಸ್ವಲ್ಪ ದೊಡ್ಡವರಲ್ಲಿ ಕಾಣಿಸ್ಕೊಳ್ಳೋದು ಟೈಪ್ 2. ನಾನು ಮಕ್ಕಳಲ್ಲಿ ಅದು ತುಂಬ ರೇರ್ ಇರ್ತದೆ, ಬಟ್ ನಾನು ಈಗ ಹೆಚ್ಚಾಗಿ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡೋದು ಅಂತೇಳಿದ್ರೆ ಟೈಪ್ 2. ಈ ಟೈಪ್ 2 ಅವರು ಸರ್ ಹೇಳಿದಾಗೆ ಇದು ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ದೇಶದಲ್ಲಿ ಈಗ ಪ್ರಪಂಚದಲ್ಲಿ, ನಮ್ಮ ದೇಶದಲ್ಲಿ, ಭಾರತದಲ್ಲಿ ಈ ಡಯಾಬಿಟಿಸ್ ಹೆಚ್ಚಾಗ್ತಾ ಇದೆ. ಈಗಿನ ಅಂದಾಜು ಪ್ರಕಾರ ಸುಮಾರು ಒಂದು 10-12 ಕೋಟಿ ಜನರು ಇರ್ಬೋದು ಅಂತ ಅಂದಾಜು. ಆದರೆ ನಾನು ನೋಡಿದ ಲೆಕ್ಕದಲ್ಲಿ, ಈಗ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ, ನೋಡಿದ ಲೆಕ್ಕದಲ್ಲಿ 12 ಅಲ್ಲ, ಒಂದು 25 ಕೋಟಿ ಆದರೂ ಇರ್ಬೋದು. ಯಾಕಂದರೆ ನಮ್ಮಲ್ಲಿ ಲೆಕ್ಕ ಇಡುವಂಥದ್ದೇನಿಲ್ಲ, ನಮ್ಮಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಯಾವುದೂ ಇಲ್ಲ. ಅದನ್ನಂದರೆ ಈಗ ನೀವು ಇಂಗ್ಲೆಂಡ್ಗೆ ಹೋದರೆ ಅಥವಾ ಅಮೇರಿಕಕ್ಕೆ ಹೋದರೆ ಏನು ಮಾಡ್ತಾರೆ ಅಂದರೆ, ಅಲ್ಲಿ ಒಂದು ಪ್ರತಿಯೊಂದು ಕಾಯಿಲೆಯನ್ನು ಯಾರು ಯಾವ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಅಂತ ಅದೊಂದು ರೆಕಾರ್ಡ್ ಮಾಡಿ ರಿಜಿಸ್ಟರ್ ಮಾಡಿಡುವಂಥ ಒಂದು ವ್ಯವಸ್ಥೆ ಇದೆ. ಆದರೆ ನಮ್ಮಲ್ಲಿ ಯಾವ ಕಾಯಿಲೆ ರಿಜಿಸ್ಟ್ರಿ ಇಲ್ಲ. ಕ್ಯಾನ್ಸರ್ ಕಾಯಿಲೆಗೂ ಇಲ್ಲ, BP-ಗೂ ಇಲ್ಲ, ಶುಗರಿಗೂ ಇಲ್ಲ, ಹಾಗೆಂದು ಲೆಕ್ಕ ಇಲ್ಲ. ಸೊ ಒಂದು ಅಂದಾಜು ಒಂದು 10-12 ಕೋಟಿ ಇರ್ಬೋದಂತ, ಒಂದು 8% ಇರ್ಬೋದಂತ ಒಂದು ಲೆಕ್ಕ. ಬಟ್ ಇನ್ಫ್ಯಾಕ್ಟ್ ಅದು ಜಾಸ್ತಿ ಇರ್ಬೋದು. ಕೆಲವರಿಗೆ ಗೊತ್ತೇ ಇರಲಿಕ್ಕಿಲ್ಲ ಡಯಾಬಿಟಿಸ್ ಇದೆ ಅಂತ. ಸೊ ಅಂಥ ಪರಿಸ್ಥಿತಿ. ಸೊ ಇದು ಜಾಸ್ತಿ ಆಗ್ತಾ ಉಂಟು. ಇದು ಏನಂತ ಹೇಳಿದರೆ, ಇದು ಜಾಸ್ತಿ ಆಗಿದ್ರೆ ಏನು ತೊಂದರೆ ಅಂತ ಹೇಳಿದರೆ, ರೋಗಿಗೆ ಮಾತ್ರ ತೊಂದರೆ ಅಲ್ಲ, ಅದು ಇಡೀ ಸಮಾಜಕ್ಕೆ, ನಮ್ಮ ದೇಶಕ್ಕೆ ತೊಂದರೆ. ಇದರಿಂದ ರೋಗಿ ಏನಾಗ್ತದೆ ಹೇಳಿ, ರೋಗಿ ಹಾಗೂ ಕಷ್ಟಪಡ್ತಾನೆ, ಹಣ ಖರ್ಚು ಮಾಡಬೇಕು, ಸರ್ಕಾರ ಹಣ ಖರ್ಚು ಮಾಡಬೇಕು. ಆಮೇಲೆ ಜನ ಕೆಲಸ ಮಾಡೋದು ಕಮ್ಮಿ ಆಗ್ತದೆ, ಕಾಯಿಲೆ ಇದ್ದಾಗ ಹೋಗ್ಲಿಕ್ಕೆ ಆಗೋದಿಲ್ಲ,
ಕಾಲು ಕಟ್ಟಾದರೆ, ಹಾರ್ಟ್ ಕಾಯಿಲೆ ಬಂದರೆ, ಕಿಡ್ನಿ ಕಾಯಿಲೆ ಬಂದರೆ ಅದಕ್ಕೆ ಮೆಡಿಸಿನ್ ಕೊಡಬೇಕು, ಸರ್ಕಾರದ ಹಾಸ್ಪಿಟ್ಲಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡಬೇಕು, ಆಮೇಲೆ ಆ ವ್ಯಕ್ತಿಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಇದು ಇದಕ್ಕೂ ತೊಂದರೆ ಕೊಡ್ತಾ ಇದೆ. ಸೊ ಆದ್ದರಿಂದ ಇದರ ಬಗ್ಗೆ ತಿಳ್ಕೊಳ್ಳೋದು ಒಳ್ಳೆಯದು. ಅವ್ರು ಹೇಳಿದಾಗೆ ಈಗಿನ ಸಂದರ್ಭದಲ್ಲಿ ಏನಂತ ಹೇಳಿದರೆ, ವಾಟ್ಸಪ್ ಉಂಟು ನಮ್ಮ ಹತ್ರ. ಬೆಳಿಗ್ಗೆ ಎದ್ದ ಕೂಡಲೇ ನಮಗೆ ವಾಟ್ಸಪ್ಪಲ್ಲಿ ಬರ್ತದೆ, ಎಲ್ಲ ಬರ್ತದೆ. ಅದರಲ್ಲಿ 100ರಲ್ಲಿ 99% ತಪ್ಪು. ಸಕ್ಕರೆ ಕಾಯಿಲೆಗೆ ಸಹ, ಶುಗರ್, ಡಯಾಬಿಟಿಸ್ ಬಗ್ಗೆ ಸಹ ಬರ್ತದೆ, ನಮಗೆ ಬರ್ತದೆ. ನಾನೇ ಓದ್ತಾ ಇದ್ದೀನಿ. ಯಾಕಂದರೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ಹೋದರೆ ಅದು ಮುಗಿಲಿಕ್ಕಿಲ್ಲ. ಎಲ್ಲ ತಪ್ಪು ಕಾಯಿಲೆ. ಸೊ ಯಾರೂ ತಪ್ಪು ತಿಳ್ಕೊಳ್ಳಬೇಡಿ. ಯಾರು ವಾಟ್ಸಪ್ಪಲ್ಲಿ ಬಂದದ್ದು ಯಾರು ನಂಬೇಡಿ, ಅದರ ಪ್ರಕಾರ ಮೆಡಿಸಿನ್ ಮಾಡಬೇಡಿ. ಅದು ತುಂಬ ಡೇಂಜರ್. ಯಾವ ಕಾಯಿಲೆಗೂ, ಯಾವ ವಿಷಯಕ್ಕೂ ನಿಮಗೊಂದು ಗೊತ್ತಿಲ್ಲದಿದ್ದರೆ ನೀವು ಗೊತ್ತಿರೋ ಥರ ಅದರ ತಜ್ಞರ ಹತ್ರ ಕೇಳಿ ತಿಳ್ಕೊಳ್ಳಿ. ಸುಮ್ಮನೆ ವಾಟ್ಸಪ್ ನೋಡಿ ಅಥವಾ ಇನ್ನು ಗೂಗಲ್ ನೋಡಿ ಅದರ ಬಗ್ಗೆ ತಪ್ಪು ತಿಳ್ಕೊಳ್ಳಿ. ಅದರಲ್ಲಿ ಬೇಡದ್ದು ಬೇಕಾದ್ದು ಎಲ್ಲ ಇರ್ತದೆ. ಆಗ ಅದು ಯಾವುದು ಬೇಡದ್ದು ಯಾವುದು ಬೇಕಾದ್ದು ನಮಗೆ ತಿಳ್ಕೊಳ್ಳೋ ಶಕ್ತಿ ಇರೋದಿಲ್ಲ ಕೆಲಸದ್ದು. ಅದನ್ನು ನೀವು ಅಂಥದಕ್ಕೆಲ್ಲ ಯಾವುದಕ್ಕೂ ಬಲಿಯಾಗಬೇಡಿ. ನಾನು ಇನ್ನೊಂದು ಹೇಳಿದರೆ, ನಿಮಗೆ ಡಯಾಬಿಟಿಸ್ ಇದೆ ಅಂತ ಹೇಗೆ ಗೊತ್ತಾಗ್ತದೆ? ನಿಮಗೆ ಸಾಧಾರಣ ಕೆಲವರಿಗೆಲ್ಲ ಓದಿ ಗೊತ್ತಿರ್ಬೋದು, ಪೇಪರಲ್ಲಿ ಅಲ್ಲೆಲ್ಲ ಓದಿ ಗೊತ್ತಿರ್ಬೋದು. ಡಯಾಬಿಟಿಸ್ ಬಂದವರಿಗೆ ತುಂಬ ಬಾಯಾರಿಕೆ ಆಗ್ತದೆ, ಅವರಿಗೆ ಹಸಿವು ಜಾಸ್ತಿ ಇರ್ತದೆ, ಮೂತ್ರ ಜಾಸ್ತಿ ಹೋಗ್ತದೆ ಅಂತ ಇರ್ಬೋದು. ಇನ್ನು ಕೆಲವರಿಗೆ ವೆಯ್ಟ್ ಕಮ್ಮಿ ಆಗ್ತದೆ. ನಾನು ಹೇಳ್ತೇನೆ, ಇದು 60% ಜನಕ್ಕೆ ಇರುವುದೇ ಇಲ್ಲ. ಅವರಿಗೆ ಕಾಯಿಲೆ ಇದೆ ಅಂತ ಗೊತ್ತೇ ಆಗೋದಿಲ್ಲ. ಒಂದು 30-40% ಜನರಿಗೆ ಮಾತ್ರ ಈ ಸಿಮ್ಟಮ್ಸ್ ಇರ್ತವೆ. ಇನ್ನೂ 60% ಸಿಮ್ಟಮ್ಸೇ ಇರುವುದಿಲ್ಲ. ಸೊ ಅದನ್ನು ಯಾರು ನನಗೆ ಮೂತ್ರ ಜಾಸ್ತಿ ಹೋಗ್ತಾ ಇಲ್ಲ, ಅಥವಾ ನನ್ನ ವೆಯ್ಟ್ ಕಮ್ಮಿ ಆಗಲಿಲ್ಲ, ಅಥವಾ ನನಗೆ ಹಸಿವು ಜಾಸ್ತಿ ಆಗಲಿಲ್ಲ ಅಥವಾ ಹಾಗೆಂತ ತಿಳ್ಕೊಳ್ಳಿ ಟೆಸ್ಟ್ ಮಾಡದೇ ಇರಲಿಕ್ಕೆ ಹೋಗಬೇಡಿ. ಯಾರು ಅದು ಆಗುವವರೆಗೆ ವೆಯ್ಟ್ ಮಾಡಬೇಡಿ. ಆಗದೇ ಇಂಥ ಸಿಮ್ಟಮ್ಸ್ ಇರುವವರಿಗೆ ಅದನ್ನು ಸಿಂಪ್ಟಮ್ಯಾಟಿಕ್ ಅಂತ ಹೇಳ್ತೇವೆ. ಈ ಸಿಂಪ್ಟಮ್ಯಾಟಿಕ್ಗಳೇ ಜಾಸ್ತಿ ಇರೋದು. ಹೆಚ್ಚಾಗಿ ನಾವು ಬೇರೆ ಏನಾದರೂ ಕಾಯಿಲೆಗೆ ಪೇಷಂಟ್ ಬಂದಿರ್ತಾರೆ, ಬೇರೆ ಏನೋ ಕಾಯಿಲೆಗೆ ಬಂದಾಗ ನಾವು ಟೆಸ್ಟ್ ಮಾಡಿದಾಗ ಶುಗರ್ ಇರ್ತದೆ ಗೊತ್ತಾಗ್ತದೆ. ಪೇಷಂಟ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿರ್ತಾರೆ, ಸರ್ಜರಿ ಮಾಡಬೇಕಂತ ಅಡ್ಮಿಟ್ ಮಾಡಿರ್ತಾರೆ, ಆವಾಗ ಟೆಸ್ಟ್ ಮಾಡೋಕ್ಕೆ ಗೊತ್ತಾಗ್ತದೆ. ಪೇಷಂಟ್ಗೆ ಗೊತ್ತಿರೋದಿಲ್ಲ. ಹೆಚ್ಚಿನ ಪೇಷಂಟ್ಗೆ ಏನು ಹೇಳ್ತಾರೆ ಅಂತ ಹೇಳಿದರೆ, ಡಾಕ್ಟರ್ ನನಗೆ ಎಲ್ಲಿಗೆ ಶುಗರ್ ಬರ್ತಾರೆ, ನನಗೇನಾಗೋದಿಲ್ಲ, ನನಗೇನು ಸುಸ್ತಾಗೋದಿಲ್ಲ, ನನಗೆ ಕಾಲಲ್ಲಿ ಗಾಯ ಆದರೆ ಉಣುಕ್ತಾರೆ, ನನಗೇನು ತೊಂದರೆ ಆಗೋದಿಲ್ಲ, ನಾನೆಲ್ಲ ಕೆಲಸ ಮಾಡ್ತೇನೆ, ನಾನು 24 ಗಂಟೆ ಬೇಕಾದರೆ ಕೆಲಸ ಮಾಡ್ತೇನೆ. ಹಾಗೆ ಹೇಳಿದವರನ್ನು ಟೆಸ್ಟ್ ಮಾಡಿದಾಗ ನಮಗೆ ಶುಗರ್ ಇದ್ದದ್ದು ಗೊತ್ತಾಗಿದೆ. ಸೊ ಶುಗರ್ ಸಿಂಪ್ಟಮ್ ಬರುವವರೆಗೆ ಯಾರೂ ಕಾಯಬೇಡಿ. ಶುಗರ್ ಸಿಂಪ್ಟಮ್ ಇರುವಾಗ ಯಾರೂ ಕಾಯಬೇಡಿ. ಟೆಸ್ಟ್ ಮಾಡಿದ ಮೇಲೆ, ನಿಮ್ಮ ರಕ್ತ ಪರೀಕ್ಷೆ ಮಾಡಿದ ಮೇಲೆ ನಿಮಗೆ ಶುಗರ್ ಉಂಟಾ ಇಲ್ಲ ಅಂತ ಗೊತ್ತಾಗ್ತದೆ. ಸೊ ಸಿಂಪ್ಟಮ್ ಬರೋವರೆಗೆ ಅವ್ರು ಮಾಡಿ. ಸೊ ಮೇಯ್ನಾಗಿ ಇಂಥದ್ದೇ ಸಿಂಪ್ಟಮ್. ನಾನು ಹೇಳಿದಾಗೆ ಬಾಯಾರಿಕೆ ಜಾಸ್ತಿ ಆಗೋದು, ಹಸಿವು ಜಾಸ್ತಿ ಆಗೋದು, ಮೂತ್ರ ಹೋಗೋದು, ವೆಯ್ಟ್ ಕಮ್ಮಿ ಆಗೋದು. ಗೊತ್ತಿಲ್ಲದೆ ನೀವು ತಿಂತಾ ಇರ್ತೀರ, ಎಕ್ಸಸೈಸ್ ಮಾಡ್ತಾಯಿರ್ತೀರ, ಎಲ್ಲ ಮಾಡ್ತಾಯಿರ್ತೀರ, ಬಟ್ ನಿಮ್ಮ ವೆಯ್ಟ್ ಕಮ್ಮಿ ಆಗ್ತಾ ಇರ್ತಾರೆ. ನಿಮಗೆ ಆವಾಗವಾಗ ಮೂತ್ರದ ಇನ್ಫೆಕ್ಷನ್ ಬರ್ತಾರೆ, ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಬರ್ತಾರೆ, ಅಥವಾ ನಿಮ್ಮ ಹೇಳಿದಾಗೆ ಕಾಲಲ್ಲಿ ಗಾಯ ಆದರೆ ಗುಣ ಆಗೋದಿಲ್ಲ. ಇಂಥೆಲ್ಲ ಪ್ರಾಬ್ಲಮ್ ಇದೆ. ಏನಾದರೂ ಡೌಟ್ ಇದ್ದರೆ ಇಮಿಡಿಯೇಟ್ ಮಾಡಿಸ್ಕೊಳ್ಳಿ. ಸೊ ಇದು ಇಲ್ಲ ಅಂತೇಳಿ ಯಾರೂ ಟೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ನಾವು ಈಗ ನಾನು ಫಸ್ಟಿಗೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡುವಾಗ ಶುಗರ್ ಬರು ಅಂತೇಳಿದರೆ ಅದು 40ಕ್ಕಿಂತ ಮೇಲಿದ್ದವರಿಗೆ ಮಾತ್ರ, 40 ವರ್ಷಕ್ಕಿಂತ ಮೇಲಿದ್ದವರಿಗೆ ಮಾತ್ರ. ಈಗ ನಾನು 20-25 ವರ್ಷದ ಯುವಕರಿಗೆ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀನಿ. ಶುಗರ್ 20-25 ವರ್ಷ. ನನಗೆ ಶಾಕ್. ಮೊದಲ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದರೆ, ತಂದೆ ತಾಯಿ ಮಕ್ಕಳನ್ನು ಟ್ರೀಟ್ಮೆಂಟ್ ಕರ್ಕೊಂಡು ಬರ್ತಾಯಿದ್ರು. ಮಕ್ಕಳು ತಂದೆ ತಾಯಿಯನ್ನು ಟ್ರೀಟ್ಮೆಂಟ್ ಕರ್ಕೊಂಡು ಶುಗರಿಗೆ ಅದಕ್ಕೆ ಅಂತ. ಈಗ ಹಾಗೆ ಅಲ್ಲ. ಈಗ ತಂದೆ ತಾಯಿ ಮಕ್ಕಳನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ತಂದೆ ತಾಯಿಗೆ ಶುಗರ್ ಇಲ್ಲ, ಆರಾಮದಲ್ಲಿದ್ದಾರೆ, ಮಕ್ಕಳಿಗೆ ಶುಗರ್ ಇದೆ. ಕಾರಣ ಏನಂತ ಕೇಳಬೇಡಿ, ಅದು ಹಲವಾರು ಕಾರಣ ಇದೆ. ಅದು ನಿಮಗೆ ಗೊತ್ತಿರೋ ಕಾರಣ ಇದೆ, ಗೊತ್ತಿಲ್ಲದಿದೆ. ಯಾಕಂದರೆ ನಮ್ಮ ಲೈಫ್ ಸ್ಟೈಲ್ ಹಾಗಿದೆ, ಚೇಂಜ್ ಆಗಿದೆ. ಸೊ ನಾನು ಹೆಂಗೆ ಆಗಿದ್ದೇನೆ, ನನಗೆ ಇನ್ನೂ ಏಜ್ ಆಗಲಿಲ್ಲ ಅಥವಾ ನನಗೆ ತೊಂದರೆ ಇಲ್ಲ, ನನಗೇನು ಸಿಂಪ್ಟಮ್ಸ್ ಇಲ್ಲ ಅಂದರೆ ಯಾರೂ ತಿಳ್ಕೊಳ್ಬೇಡಿ. ಅಟ್ಲೀಸ್ಟ್ ವರ್ಷಕ್ಕೊಂದು ಸಲ ಅದನ್ನು ಟೆಸ್ಟ್ ಮಾಡಿಸ್ಕೊಳ್ಳಿ. ಕಂಪ್ಲೀಟ್ ಒಂದು ಟೆಸ್ಟ್ ಮಾಡಿಸ್ಕೊಳ್ಳಿ. 25 ವರ್ಷ ಆದ ಮೇಲೆ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ನೀವು ಗೊತ್ತಾಗಿ ಕಾಯಿಲೆ, ನಿಮಗೆ ಸಿಂಪ್ಟಮ್ಸ್ ಗೊತ್ತಾಗಿ ಕಾಯಿಲೆ ಬಂದು ಎಲ್ಲ ಗೊತ್ತಾಗುವಾಗ ಅದು ಏನೇನೋ ತೊಂದರೆ ಆಗಿರ್ತದೆ. ಯಾಕಂದ್ರೆ ನಿಮ್ಗೆ ಗೊತ್ತು, ಶುಗರ್ ಜಾಸ್ತಿ ಆದರೆ ಏನಾಗ್ತದೆ, ತುಂಬ ತೊಂದರೆ ಆಗ್ತದೆ. ಕಿಡ್ನಿ, ಕಣ್ಣು, ಹಾರ್ಟ್, ಬ್ರೈನ್, ನರಗಳು ಎಲ್ಲ ತೊಂದರೆ ಆಗಿಬಿಡ್ತವೆ. ಆ ಸಂದರ್ಭದಲ್ಲಿ ಏನಾದರೂ ತೊಂದರೆ ಆದರೆ
ಅದನ್ನು ಮತ್ತೆ ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅಲ್ಲಿವರೆಗೆ ಯಾರೂ ಕಾಯಬೇಡಿ. ವರ್ಷಕ್ಕೊಂದು ಸಲ ನಿಮಗೆ ಶುಗರ್ ಇಲ್ಲದಿದ್ದರೆ ವರ್ಷಕ್ಕೊಂದು ಸಲ ಪೂರ್ತಿ ಟೆಸ್ಟ್ ಮಾಡಿಸ್ಕೊಳ್ಳಿ, ಶುಗರ್ ಉಂಟಾ ಇಲ್ಲ ಅಂತ. ಸಿಮ್ಟಮ್ ಬರುವವರೆಗೆ ಯಾರೂ ವೆಯ್ಟ್ ಮಾಡಬೇಡಿ. ಸಿಮ್ಟಮ್ ಬಂದು ಎಷ್ಟೋ ಜನ ನಾವು ನೋಡ್ತಾ ಇದ್ದೇವೆ, ಅವರು ಸಿಮ್ಟಮ್ ಬಂದಿರ್ತಾರೆ, ಏನೂ ಕೇರ್ ಮಾಡೋದಿಲ್ಲ. ಯಾವಾಗಲೂ ಒಂದು ಸಲ ಬರ್ತಾರೆ, ಬಂದಾಗ ಕಿಡ್ನಿ ಹಾಳಾಗಿರ್ತದೆ, ಹಾರ್ಟ್ ಡ್ಯಾಮೇಜ್ ಆಗಿರ್ತಾರೆ, ಅಥವಾ ಈ ಬ್ರೈನಲ್ಲಿ ಸ್ಟ್ರೋಕ್ ಆಗಿರ್ತಾರೆ. ಅಂದರೆ ಅವರು ಟೆಸ್ಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಇದೆಲ್ಲ ಏನಂತ ಹೇಳಿದರೆ ಕಾಯಿಲೆ ಬಂದು ಆಲ್ರೆಡಿ ಡ್ಯಾಮೇಜ್ ಆಗಿದೆ. ಒಂದು ಸಲ ಈ ಥರ ಡ್ಯಾಮೇಜ್ ಆದರೆ ಅದನ್ನು ಮತ್ತೆ ಸರಿ ಮಾಡಲಿಕ್ಕೆ ಏನೂ ಆಗೋದಿಲ್ಲ. ಸೊ ಆದ್ದರಿಂದ ಯಾರೂ ಸಿಮ್ಟಮ್ ಬರೋರಿಗೆ ಯಾರು ವೆಯ್ಟ್ ಮಾಡಬೇಡಿ. ನೀವು ಟೆಸ್ಟ್ ಮಾಡಿಸ್ತಾಯಿರಿ, ಟೆಸ್ಟ್ ಮಾಡಿ. ನಿಮಗೆ ಶುಗರಲ್ಲಿ ಟೆಸ್ಟ್ ಮಾಡಿ ಶುಗರ್ ಇಲ್ಲ ಅಂತ ಹೇಳಿದರೆ ಮಾತ್ರ ಶುಗರ್ ಇಲ್ಲ. ಇಲ್ಲಾದರೆ ನಾನು ಆರೋಗ್ಯವಾಗಿದ್ದೀನಿ, ನನಗೇನು ತೊಂದರೆ ಇಲ್ಲ, ನಾನು 5 ಕಿಲೋಮೀಟರ್ ನಡೀತೀನಿ ದಿವಸಕ್ಕೆ, ನಾನು ಸ್ವಿಮ್ಮಿಂಗ್ ಮಾಡ್ತೀನಿ, ಸೈಕ್ಲಿಂಗ್ ಮಾಡ್ತೇನೆ ನಾನು, ಅಥವಾ ಆಟ ಆಡ್ತೇನೆ ಅಂತ ಯಾವುದೂ ಅದೊಂದು 100% ಅಲ್ಲ. ಸೊ ಟೆಸ್ಟ್ ಮಾಡಿ ಇಲ್ಲ ಅಂತೇಳಿದರೆ ಗುಡ್, ನಿಮಗೆ ಕಾಯಿಲೆ ಇಲ್ಲ. ಅಥವಾ ನೀವಾಗಿ ನನಗೆ ಅದಿಲ್ಲ ಇದಿಲ್ಲ ಅಂತೇಳಿ ಯಾರೂ ತಿಳ್ಕೊಳ್ಳೋದು ಬೇಡ. ಸೊ ಇದರ ಸಿಮ್ಟಮ್. ಇನ್ನೂ ಮೇಯ್ನಾಗಿ ನಾನು ಹೇಳ್ತಾ ಇರೋದು, ಈ ಕಾಯಿಲೆ ಬಂದರೆ ಏನಾಗ್ತದೆ, ಕಾಯಿಲೆ ಬಂದರೆ ಅದೇ ಆಮೇಲೆ ನಾನು ಟ್ರೀಟ್ಮೆಂಟ್ ಬಗ್ಗೆ ನಾನು ಲಾಸ್ಟ್ಗೆ ಹೇಳ್ತೇನೆ. ಈಗ ಕಾಯಿಲೆ ಬಂದರೆ ತೊಂದರೆ ಏನಾಗ್ತದೆ, ಈ ಕಾಯಿಲೆ ಬಂದರೆ ತೊಂದರೆ ಏನಾಗ್ತದೆ ಅಂತ ಹೇಳಿದ್ರೆ ನಾನು ಹೇಳಿದಲ್ವಾ, ನಿಮ್ಮ ಅಂಗಾಂಗಗಳು, ನಮ್ಮ ಕಿಡ್ನಿ ಆಗಲಿ, ಹಾರ್ಟ್ ಆಗಲಿ, ಬ್ರೈನ್ ಆಗಲಿ, ಅಥವಾ ನರಗಳಾಗಲಿ ಎಲ್ಲದಕ್ಕೂ ಡ್ಯಾಮೇಜ್ ಮಾಡ್ತಾರೆ. ಶುಗರ್ ಒಂದು ಕಾಯಿಲೆ ಇದ್ದರೆ ನಿಮ್ಮ ಬಾಡಿಯಲ್ಲಿ ಯಾವ ಆರ್ಗನ್ಸ್ ಇದೆ ಅದಕ್ಕೆ ಎಲ್ಲದಕ್ಕೂ ತೊಂದರೆ ಮಾಡ್ತಾರೆ. ಎಲ್ಲದಕ್ಕೂ ಒಂದೇ ಒಂದು ಕಾಯಿಲೆ ಎಲ್ಲದಕ್ಕೂ ತೊಂದರೆ ಮಾಡ್ತಾರೆ. ಸೊ ಈಗ ಇದು ಹೇಗೆ ಅಂತ ಹೇಳಿದರೆ, ಒಂದು ಸಲ ಕಿಡ್ನಿ ಡ್ಯಾಮೇಜ್ ಆದರೆ ನಿಮಗೆ ಗೊತ್ತಿರ್ಬೋದು. ನೀವು ಒಂದು ಸಲ ಯಾರಾದರೂ ನಿಮಗೆ ಚಾನ್ಸ್ ಸಿಕ್ಕಿದರೆ ಎಲ್ಲಾದರೂ ಒಂದು ಕಿಡ್ನಿ ಡಿಪಾರ್ಟ್ಮೆಂಟಿಗೆ ಹೋಗಿ, ಅಥವಾ ಒಂದು ಡಯಾಲಿಸಿಸ್ ಮಾಡೋ ಡಿಪಾರ್ಟ್ಮೆಂಟ್ಗೆ ಹೋಗಿ ಒಂದು ಸಲ ಜಸ್ಟ್ ವಿಸಿಟ್ ಮಾಡಿ, ಅಲ್ಲಿ ಹೊರಗಡೆ ನೋಡಿ. ಅಲ್ಲಿ 10 ಪೇಷಂಟು ಡಯಾಲಿಸಿಸ್ ಕೂತಿದ್ದರೆ ಅದರಲ್ಲಿ 9 ಪೇಷಂಟು ಡಯಾಬಿಟಿಸ್ ಶುಗರ್ ಇರೋರು, 9 ಪೇಷಂಟ್ ಶುಗರ್ ಇರೋರು, ಒಂದು ಪೇಷಂಟ್ ಬೇರೆ ಏನಾದರೂ ಕಾಯಿಲೆ ಇದ್ದಿರ್ಬೋದು. ನೀವು ಯಾರೋ ಸ್ಟ್ರೋಕ್ ಇದು ವಾತ ಅಂತ ಹೇಳ್ತಾರಲ್ಲ, ಸ್ಟ್ರೋಕ್ ಆದ ಒಂದು ಯಾವುದಾದ್ರು ಒಂದು ಹಾಸ್ಪಿಟ್ಲಿಗೆ ಅಥವಾ ಒಂದು ICUಗೆ ವಿಸಿಟ್ ಮಾಡಿ. ಅಲ್ಲಿ 10ರಲ್ಲಿ 7 ಪೇಷಂಟು ಡಯಾಬಿಟಿಕ್. ಮಿತ್ರರಾದ ದಿನೇಶ್ ನಾಯ್ಕ ಅವರೇ ಹಾಗೂ ಇಲ್ಲಿ ಸೇರಿರೋ ಎಲ್ಲ ಮಹಿಳೆಯರೇ ಮತ್ತು ಮಹನೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ದೊಡ್ಡ ಭಾಷಣ ಏನು ಮಾಡಲಿಕ್ಕೆ ಹೋಗೋದಿಲ್ಲ, ನಿಮಗೆಲ್ಲರಿಗೆ ಮನೆಗೆ ಹೋಗಲಿಕ್ಕೆ ಟೈಮ್ ಆಯಿತು. ಸೊ ಆದಷ್ಟು ಚಿಕ್ಕದಾಗಿ ನಾನು ಹೇಳೋದನ್ನು ಹೇಳಿ ಮುಗಿಸ್ತೇನೆ. ಮೊದಲನೇದಾಗಿ ನಿಮಗೆಲ್ಲರಿಗೂ ಶುಭಾಶಯ ಹೇಳ್ತೇನೆ, ಯಾಕಂದರೆ ನಿಮ್ಮ ಇನ್ಸ್ಟಿಟ್ಯೂಟ್ ಈಗ ಡೀಮ್ ಟು ಬಿ ಯೂನಿವರ್ಸಿಟಿ ಆಗಿದೆ. ಅದು ಕಂಗ್ರ್ಯಾಚುಲೇಷನ್. ಮಂಗಳೂರಲ್ಲಿ ಬಹುಶಃ ಫಸ್ಟ್ ನಾನ್ ಪ್ರೊಫೆಷನಲ್ ಡೀಮ್ ಟು ಬಿ ಯೂನಿವರ್ಸಿಟಿ ಇರ್ಬೋದು ಬಹುಶಃ, ಅಲ್ಲ ಸರ್? ಹೌದು. ಸೊ ಇಟ್ ಈಸ್ ಎನ್ ಅಚೀವ್ಮೆಂಟ್. ಈಗ ಡಯಾಬಿಟಿಸ್ ಬಗ್ಗೆ ಹೇಳೋದಿದ್ದರೆ ನಾನು ಅದರ ಸ್ಟೋರಿ, ಹಿಸ್ಟ್ರಿ ಅದೆಲ್ಲ ನಾನು ಹೇಳಿಕ್ಕೆ ಹೋಗೋದಿಲ್ಲ. ಸಿಂಪಲಾಗಿ ಹೇಳ್ತೇನೆ. ಡಯಾಬಿಟಿಸ್ ಅಂದರೆ ಏನು ಸಿಂಪಲಾಗಿ ತಿಳ್ಕೊಳ್ಳಿ. ಡಯಾಬಿಟಿಸ್ ಅಂದರೆ ಒಂದು ಇನ್ಸುಲಿನ್ ಅಂಶ ಶರೀರದಲ್ಲಿ ಕಮ್ಮಿ ಆಗೋದು, ಅಥವಾ ಶರೀರದಲ್ಲಿ ಇರುವ ಇನ್ಸುಲಿನ್ ಕೆಲಸ ಮಾಡದೇ ಇರೋದು, ಎರಡು ಕಟ್ಟಾಗ್ತದೆ. ಪ್ರಪಂಚದ ಬೇರೆ ಬೇರೆ ಕಡೆಯಲ್ಲಿ ಇಮ್ಯಾಜಿನ್ 24 ಗಂಟೆಯಲ್ಲಿ ಎಷ್ಟು ಕಾಲು ಕಟ್ಟಾಗ್ತಿರ್ಬೋದು ಅಂತ. ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರ ಎಸ್ಟಿಮೇಟ್. ಸೊ ಆದ್ದರಿಂದ ಶುಗರ್ ಬಂದರೆ ಯಾರೂ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಶುಗರ್ ಬರೋ ಮೊದಲೇ ಅದನ್ನು ಬೇಕಾದ ವ್ಯವಸ್ಥೆ ಮಾಡಿಕೊಳ್ಳಿ, ಅದನ್ನು ಟೆಸ್ಟ್ ಮಾಡಿಸ್ಕೊಳ್ಳಿ. ಒಂದು ಸಲ ಶುಗರ್ ಬಂದರೆ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ನೀವು ಅದನ್ನು ಟೆಸ್ಟ್ ಮಾಡ್ತಾಯಿರಿ. ನಿಮ್ಮ ಡಾಕ್ಟ್ರುಗಳು ಏನು ಮೆಡಿಸಿನ್ ನಿಮಗೆ ಕೊಡ್ತಾರೆ ಅದನ್ನು ಕರೆಕ್ಟಾಗಿ ತಗೊಳ್ಳಿ, ಮತ್ತು ಟೆಸ್ಟ್ ಮಾಡ್ತಾಯಿರಿ ಆವಾಗವಾಗ. ಸೊ ಯಾವ ನಿಮ್ಮ ಅಂಗಗಳು ಡ್ಯಾಮೇಜ್ ಆಗಿ ನೋಡ್ಕೊಳ್ಳಿ. ಕಣ್ಣಿಗೆ ಸಹ ಡ್ಯಾಮೇಜ್ ಆಗ್ತದೆ. ಎಷ್ಟೋ ನೀವು ಗೊತ್ತಿರ್ಬೋದು, ನೀವು ಈಗ ಅಲ್ಲಿ ಹತ್ತಿರದಲ್ಲಿ ಕಣ್ಣಿನ ಹಾಸ್ಪಿಟ್ಲಿಗಿದೆ, ಕಣ್ಣಿನ ಹಾಸ್ಪಿಟ್ಲಿಗೆ ಹೋಗಿ ನೋಡಿ. ಅಲ್ಲಿ ಲೇಸರ್ ಟ್ರೀಟ್ಮೆಂಟಿಗೆ ಬರ್ತಾರೆ, ಕಣ್ಣಿನಲ್ಲಿ ಲೇಸರ್ ಟ್ರೀಟ್ಮೆಂಟಿಗೆ ಹೆಚ್ಚಿನವರು. ಈ ಲೇಸರ್ ಟ್ರೀಟ್ಮೆಂಟ್ ಬರೋರು 100ಕ್ಕೆ 100 ಮಂದಿ ಅವರು ಡಯಾಬಿಟಿಕ್ಕಿಂದ ಕಣ್ಣು ಡ್ಯಾಮೇಜ್ ಆದವರು. ಸೊ ಈ ಆರ್ಗನ್ಸ್, ಈ ಅಂಗಗಳೆಲ್ಲ ಒಂದು ಸಲ ಡ್ಯಾಮೇಜ್ ಆದರೆ ಅದು ವಾಪಸ್ ಸರಿಯಾಗಲಿಕ್ಕಿಲ್ಲ. ವಾಪಸ್ ಅದನ್ನು ನಾರ್ಮಲ್ ಆಗಿ ನಾವು ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಅಲ್ಲಲ್ಲಿ ಸ್ವಲ್ಪ ಮಾಡಿಕೊಂಡು ಏನಾದರೂ ಹೋಗ್ಬೋದಷ್ಟಲ್ಲದೆ, ಅದು ಒಂದು ಸಲ ಡ್ಯಾಮೇಜ್ ಅದು ವಾಪಸ್ ತಿರುಗಿ
ನಾರ್ಮಲ್ ಲೆವೆಲಿಗೆ ಬರೋದಿಲ್ಲ. ಕಿಡ್ನಿ ಆಗಲಿ, ಹಾರ್ಟ್ ಆಗಲಿ, ಕಣ್ಣಾಗಲಿ, ನರ ಆಗಲಿ ಅಥವಾ ಬ್ರೈನ್ ಆಗಲಿ ಯಾವುದು ವಾಪಸ್ ಬರೋದಿಲ್ಲ. ಸೊ ಆದ್ದರಿಂದ ಯಾರೂ ಕಾಯಿಲೆ ಇದ್ದವರು ಸಹ ಅಷ್ಟು ಯಾರು ನೆಗ್ಲೆಕ್ಟ್ ಮಾಡಬೇಡಿ. ಕಾಯಿಲೆ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ, ನೀವು ಆವಾಗ ಟೆಸ್ಟ್ ಮಾಡ್ತಾಯಿ. ಇನ್ನೊಂದಂತ ಹೇಳಿದರೆ ಟ್ರೀಟ್ಮೆಂಟ್. ಈಗ ಕೆಲವರು ಹೇಳ್ತಾರೆ ಏನಂತಾರೆ, ಡಾಕ್ಟರ್ ನನಗೆ ಶುಗರ್ ಉಂಟಲ್ಲ, ಆಯಿತು ಶುಗರ್ ಉಂಟು, ಏನು ಮಾಡಬೇಕು? ಅದು ಟ್ರೀಟ್ಮೆಂಟ್ ತೊಗೊಳ್ಬೇಕಾಗ್ತದೆ. ಇಲ್ಲ ಡಾಕ್ಟ್ರೇ ನಾನು ಟ್ರೀಟ್ಮೆಂಟ್ ಬೇಡ, ನಾನು ಅದು ಮಾಡ್ತೇನೆ, ಇದು ಮಾಡ್ತೇನೆ, ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ ಅಂತ ಹೇಳ್ತಾರೆ. ನಾವು ಏನು ಮಾಡ್ತೇವೆ, ಯೂಶ್ವಲಿ ನಾವು ಶುಗರಿಂದ ಫಸ್ಟ್ ಟೈಮ್ ಗೊತ್ತಾದಾಗ ನಾವು ಏನು ಮಾಡ್ತೇವೆ, ಅವ್ರಿಗೆ ಟೈಮ್ ಕೊಡ್ತೇವೆ. ನಾವು 1 ತಿಂಗಳು, 2 ತಿಂಗಳು, 3 ತಿಂಗಳು ಟೈಮ್ ಕೊಡ್ತೇವೆ. ಯಾಕಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡಯಟ್, ಊಟ, ನಾವು ತಿನ್ನೋ ಆಹಾರ ಪಥ್ಯ ಅವರಿಗೆ ಹೇಳೋದು ಪಥ್ಯದಲ್ಲಿ ಫಸ್ಟ್ ಹೇಳೋದು ಪಥ್ಯ. ಏನೇನು ಮಾಡಬೇಕು, ಅದು ಏನು ಊಟದಲ್ಲಿ ಏನು ತಗೊಳ್ಬೇಕು, ಹೇಗೆ ಊಟ ತಗೊಳ್ಬೇಕು, ಅದು ಅವ್ರಿಗೆ ಟೈಮ್ ಕೊಡ್ತೇವೆ. ಸೊ ಕೆಲವರು ಫಾಲೋ ಮಾಡ್ತಾರೆ. ಕೆಲವು ಸಂದರ್ಭದಲ್ಲಿ ಅದು ಶುಗರ್ ಅರ್ಲಿ ಸ್ಟೇಜಲ್ಲಿ ಇದ್ದರೆ ಡಯಟಲ್ಲಿ ಕಂಟ್ರೋಲ್ ಆಗ್ತಾರೆ. ಇನ್ನೊಂದು ಹೇಳ್ತೇನೆ, ಶುಗರ್ ಸ್ಟಾರ್ಟ್ ಆದರೆ ಅದು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾರೆ, ಅದನ್ನು ಕ್ಯೂರ್ ಮಾಡಲಿಕ್ಕೆ ಆಗೋದಿಲ್ಲ. ತಿಳ್ಕೊಳ್ಳಿ, ಶುಗರನ್ನು ಕ್ಯೂರ್ ಮಾಡಲಿಕ್ಕೆ ಆಗೋದಿಲ್ಲ. ಕೆನಾಟ್ ಬಿ ಕ್ಯೂರ್ಡ್, ಇಟ್ ಕ್ಯಾನ್ ಬಿ ಕಂಟ್ರೋಲ್ಡ್ ಅಷ್ಟೇ. ಇಟ್ಸ್ ಎ ಲೈಫ್ ಲಾಂಗ್ ಡಿಸೀಸ್, ಇಟ್ಸ್ ಎ ಪರ್ಮನೆಂಟ್ ಡಿಸೀಸ್. ಸೊ 3 ಥಿಂಗ್ಸ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. It can be controlled, cannot be cured. So it is a lifelong disease and a permanent disease. And ನಿಮ್ಮ ಮೆಡಿಸಿನ್, ನಿಮ್ಮ ಡಯಟ್, ನಿಮ್ಮ ಎಕ್ಸಸೈಸ್, ಇಟ್ಸ್ ಅ ಪರ್ಮನೆಂಟ್. ನೀವು ಎಷ್ಟೋ ಕಡೆ ನೋಡ್ತೀರಿ, ನೀವು ಬೆಳಿಗ್ಗೆ ತಗೊಳ್ಳಿ ಟಿ ವಿ ನೋಡಿ, ಅದರಲ್ಲಿ ಬರ್ತಾರೆ ನಮ್ಮ ಮೆಡಿಸಿನ್ ತೊಗೊಳ್ಳಿ ಡಯಾಬಿಟಿಸ್ ಕ್ಯೂರ್ ಆಗ್ತದೆ. ಪೇಪರ್ ತೊಗೊಂಡು ನೋಡಿ, ಅದರಲ್ಲಿ ಬರ್ತದೆ ನಮ್ಮ ಮೆಡಿಸಿನ್, ನಮ್ಮ ಇದು ತೊಗೊಳ್ಳಿ ಡಯಾಬಿಟಿಸ್ ಕ್ಯೂರ್ ಆಗ್ತದೆ. ಒಂದು ಸಲ ಡಯಾಬಿಟಿಸ್ ಬಂದರೆ ಕ್ಯೂರ್ ಆಗೋದಿಲ್ಲ. ಯಾವ ಮೆಡಿಸಿನ್ನು ಈ ಪ್ರಪಂಚದಲ್ಲಿ ಸದ್ಯಕ್ಕೆ ಇಲ್ಲ. ಇನ್ನು ನಾಳೆ ಬರ್ಬೋದೇನೋ, ಪ್ರಯತ್ನಗಳು ನಡೀತಾ ಇದೆ. ಸೊ ಮೆಡಿಸಿನ್ ಕಂಟ್ರೋಲಾಗಿ ಕಂಟಿನ್ಯೂಸ್ ತಗೊಳ್ಬೇಕು. ಆಮೇಲೆ ಯಾವುದು ಕರೆಕ್ಟ್ ಏನು ಅಂತ ನೀವು ತಿಳ್ಕೊಂಡು ಟ್ರೀಟ್ ಮಾಡಿ. ಯಾಕಂದರೆ ನಾನು ಆವಾಗ ಹೇಳಿದಾಗೆ ನೀವು ವಾಟ್ಸಪ್ ಅಥವಾ ನೀವು ಗೂಗಲೆಲ್ಲ ನೋಡಿಕೊಂಡು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಹೋಗಬೇಡಿ, ತುಂಬ ತೊಂದರೆ. ಮತ್ತು ಯಾರು ನಿಮ್ಮ ಶುಗರನ್ನು ಕಂಟ್ರೋಲ್ ನಾನು ಕ್ಯೂರ್ ಮಾಡಿ ಕೊಡ್ತೇನೆ ಅಂತ ಹೇಳಿದರೆ ಅದು ನಂಬೇಡಿ, ಅದು ಯಾರಿಗೂ ಸಾಧ್ಯ ಇಲ್ಲ. ನಿಮ್ಮ ಶುಗರ್ ಕಂಟ್ರೋಲ್ ಮಾಡ್ಬೋದು, 100% ಕಂಟ್ರೋಲ್ ಮಾಡ್ಬೋದು. ನಾರ್ಮಲ್ ಲೆವೆಲಿಗೆ ಬಂದೇ ಬರ್ತದೆ. ನಿಮ್ಮ ಟ್ರೀಟ್ಮೆಂಟ್ ನೀವು ತೊಗೊಳ್ಳಿ, ನೀವು ಮೆಡಿಸಿನ್ ತೊಗೊಳ್ಳಿ, ನೀವು ಡಯಟ್ ಮಾಡಿ, ಎಕ್ಸಸೈಸ್ ಮಾಡಿ, 100% ಬರ್ತದೆ. 100% ಕ್ಯೂರ್ ಇಲ್ಲ. ಯಾಕಂತೇಳಿದರೆ ಕ್ಯೂರ್ ಅಂತೇಳಿದರೆ ಏನು, ಈಗ ಮಲೇರಿಯಾ ಬರ್ತಾರೆ, ಮಲೇರಿಯಾ ಬಂದ ಕೂಡಲೇ ಏನು ಮಾಡ್ತೇವೆ ನಾವು, ಒಂದು 4-5 ದಿವಸ ಮೆಡಿಸಿನ್ ಕೊಡ್ತೇವೆ, ಮಲೇರಿಯಾ ಕ್ಯೂರ್ ಆಯಿತು, 100% ಹೋಯ್ತು, ಮುಗೀತು, ಮತ್ತೆ ಇದಿಲ್ಲ. ಅಥವಾ ನ್ಯೂಮೋನಿಯಾ ಬಂತು, ನ್ಯೂಮೋನಿಯಾಕ್ಕೆ ಮೆಡಿಸಿನ್ ಕೊಟ್ಟು 1 ವಾರದ ಮೆಡಿಸಿನ್ ಕೊಟ್ಟು ಅದು ಕೂಡ ಅದು ಕ್ಯೂರ್ ಆಯಿತು, ಆಮೇಲೆ ಮುಗೀತು, ಮತ್ತು ಅದಕ್ಕೆ ಮೆಡಿಸಿನ್ ಬೇಕಾಗಿಲ್ಲ. ಶುಗರ್ ಹಾಗೆ ಅಲ್ಲ. ಶುಗರ್ BP, ಆಸ್ತಮಾ ಪೇಷಂಟ್ ಮತ್ತು ಹಾರ್ಟ್ ಪೇಷಂಟ್ಸ್, ಈ 4 ಕಾಯಿಲೆಗಳು ಅದು ಪರ್ಮನೆಂಟ್. ಒಂದು ಸಲ ಬಂದರೆ ಅದು ನೀವು ಡಯಟಲ್ಲಿ ಕಂಟ್ರೋಲ್ ಮಾಡ್ಬೋದು, ಮೆಡಿಸಿನಲ್ಲಿ ಕಂಟ್ರೋಲ್, ಡಯಟ್ ಮೆಡಿಸಿನ್ 2 ಬೇಕಾಗ್ಬೋದು, ಎಕ್ಸಸೈಸ್ ಅದರಲ್ಲಿ ಬೇಕಾಗ್ಬೋದು, ಬೇಕಾಗ್ತದೆ. ಸೊ ಟ್ರೀಟ್ಮೆಂಟಲ್ಲಿ ಫಸ್ಟ್ ತಿಳ್ಕೊಳ್ಬೇಕಾದ್ದು, ಇಟ್ಸ್ ಎ ಲೈಫ್ ಲಾಂಗ್ ಡಿಸೀಸ್, ಇಟ್ಸ್ ಎ ಪರ್ಮನೆಂಟ್ ಡಿಸೀಸ್. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಸ್ ಡಯಟ್. ನಾವು ತಿನ್ನೋ ಆಹಾರ ಹೆಚ್ಚಿನ ಸಂದರ್ಭದಲ್ಲಿ ನಿಮ್ಮ ಆಹಾರದಲ್ಲೇ ಕಂಟ್ರೋಲ್ ಮಾಡ್ಬೋದು. ನಮ್ಮ ಅಭ್ಯಾಸ ಏನು ಅಂತೇಳಿದರೆ ಸಿಕ್ಕಿದ್ದನ್ನೆಲ್ಲ ತಿನ್ನೋದು. ಅದು ಬೇಕೋ ಬೇಡೋ, ಹಸಿವಾಗೋದಿಲ್ವ, ಯಾವ ಸಮಯ ಯಾವ ಸಂದರ್ಭ ಅಂತ ಏನೂ ಇಲ್ಲ. ಅದು ಎಲ್ಲರೂ ನಾವಂತಲ್ಲ, ಎಲ್ಲ ಕಡೆ, ಈಗ ನಾವು ಮಂಗಳೂರು ಅಂತಲ್ಲ, ಅದು ಎಲ್ಲ ಕಡೆ ಹಾಗೆ. ಅದು ನೀವೆಷ್ಟು ಡಯಟ್ ಮಾಡಿದ್ರು, ಕೆಲವರು ಡಯಟ್ ಮಾಡ್ತಾರೆ, ಬೆಳಿಗ್ಗೆ ಒಂದು 5 ಕಿಲೋಮೀಟರ್ ನಡೀತಾರೆ, ಬೆಳಿಗ್ಗೆ ತಿಂತಾರೆ ಸರಿಯಾಗಿ, ಮಧ್ಯಾಹ್ನ ಮದುವೆಗಿದ್ದು ಅಲ್ಲಿ ಹೋಗಿ ಅಲ್ಲಿ ಸರಿ ತಿಂತಾರೆ, ಸಂಜೆ ಮತ್ತೆ ಮದುವೆಗಿದ್ರೆ ಅದು ತಿಂತಾರೆ, 5 ಕಿಲೋಮೀಟರ್ ನಡೆದಲ್ಲಿ ಹೋಯ್ತು. ಅದು ಹಾಗೆ ಆಗಬಾರ್ದು. ಡಯಟ್ ಮತ್ತು ಎಕ್ಸಸೈಸ್ ಫಸ್ಟ್ ಡಯಾಬಿಟಿಸಲ್ಲಿ. ಸೊ ಡಯಟ್ ಅಂತ ಹೇಳಿದರೆ, ಫುಡ್ ಅಂತ ಹೇಳಿದರೆ ನೀವು ಹೆಚ್ಚಾಗಿ ಸಕ್ಕರೆ ಅಂಶ, ನಾವು ಹೇಳೋದು ಸಕ್ಕರೆ ಅಂಶ ಅದನ್ನು ಸಿಂಪಲ್ ಶುಗರ್ ಅಂತ ಹೇಳ್ತೇವೆ. ಸಕ್ಕರೆ ನಾವು ಯಾವುದು ಸಕ್ಕರೆ ಹಾಕಿದ್ದನ್ನು ತಿನ್ನಬಾರ್ದು. ಡಯಾಬಿಟಿಸ್ ಅದು ನಿಮಗೆ ಈ ಸಕ್ಕರೆ ಹಾಕಿದ್ದು ನೀವು ಡಯಾಬಿಟಿಸ್ ಕಂಟ್ರೋಲ್ ಮಾಡಲಿಕ್ಕೆ ಮಾತ್ರ ಅಲ್ಲ, ಡಯಾಬಿಟಿಸ್ ಬರೋದಾಗೆ ಸಹ ಮಾಡ್ಬೋದು. ಈಗ ನಿಮಗೆಲ್ಲ ಫ್ಯೂಚರಲ್ಲಿ ಈಗ ಡಯಾಬಿಟಿಸ್ ಇಲ್ಲ, ಫ್ಯೂಚರ್ ನಿಮಗೆ ಡಯಾಬಿಟಿಸ್ ಬರೋದು ಬೇಡ ಅಂತ ಹೇಳಿದರೆ ಸಕ್ಕರೆ ತಿನ್ನೋದು ನಿಲ್ಲಿಸಿ, ಎಲ್ಲ ಸಕ್ಕರೆ ಹಾಕೋದು ತಿನ್ನಿ. ಬೆಳಗ್ಗೆದ ಕೂಡಲೇ ಸಕ್ಕರೆ ಹಾಕೋದು ಕಾಫಿ ಕುಡೀರಿ.
ಯಾಕಂದರೆ ಸಕ್ಕರೆ ಅಂದರೆ ಸಿಂಪಲ್ ಶುಗರ್ ಅದೇನು ಸಿಂಪಲ್ ಶುಗರ್ ಅದು ನಮ್ಮ ಹೊಟ್ಟೆಗೆ ಹೋದ ಕೂಡಲೇ ಇಮಿಡಿಯೇಟಾಗಿ ಏನಾಗ್ತದೆ ನಮ್ಮ ರಕ್ತದಲ್ಲಿ ಶುಗರ್ ಜಾಸ್ತಿ ಮಾಡ್ತಾರೆ. ಅದು ಓವರ್ ಪೀರಿಯಡ್ ಆಫ್ ಟೈಮ್ ಏನಾಗ್ತದೆ ಅಂತ ಹೇಳಿದರೆ ಅದು ತೊಂದರೆ ಕೊಡ್ತದೆ. ಆಮೇಲೆ ಹಾಗೆ ಆದಾಗ ಇನ್ಸುಲಿನ್ ಸಿಕ್ರಿಷನ್ ಕಮ್ಮಿ ಆಗ್ತದೆ, ನಮಗೆ ಬೇಕಾದ ಇನ್ಸುಲಿನ್ ಸಿಗೋದಿಲ್ಲ, ಕಮ್ಮಿ ಆಗ್ತದೆ. ಸೊ ಆದಷ್ಟು ಸಕ್ಕರೆ ಅಂಶ ಹಾಕಿದ್ದನ್ನು ಕಮ್ಮಿ ಮಾಡಿ. ಅದು ನಿಮ್ಮ ಡಯಟ್ ಇಲ್ಲ, ಶುಗರ್ ಇಲ್ಲದು ಡಯಾಬಿಟಿಕ್ ಇರೋದವ್ರು ಮಾಡ್ಬೋದು, ಇಲ್ಲದಿದ್ದರೂ ಮಾಡ್ಬೋದು. ಇನ್ನೊಂದು ತಪ್ಪು ಕಲ್ಪನೆ ಏನಿದೆ ಅಂತೇಳಿದರೆ ಸಕ್ಕರೆ ಬಿಡ್ತೇನೆ ನಾನು, ಆದರೆ ನಾನು ಬೆಲ್ಲ ತಿಂತೇನೆ ಅಂತ. ಸಕ್ಕರೆ ಮತ್ತು ಬೆಲ್ಲ ಎರಡೂ ಒಂದೇ. ಸಕ್ಕರೆಯಲ್ಲಿ ಎಷ್ಟು ಶುಗರ್ ಇದೆ, ಎಷ್ಟು ಸಿಹಿ ಇದೆ, ಅಷ್ಟು ಬೆಲ್ಲದಲ್ಲಿ ಸಹ ಇದೆ. ಸೊ ಅದು ಎರಡು ಒಂದೇ, ಮಾಡುವ ರೀತಿ ಮಾತ್ರ ಬೇರೆ, ಮಾಡುವ ಅದಕ್ಕೆ ಬೇಕಾದ ಪದಾರ್ಥಗಳೆಲ್ಲ ಸೇಮ್, ಅದನ್ನು ಮಾಡೋ ರೀತಿ ಮಾತ್ರ ಸ್ವಲ್ಪ ಅದು ಸ್ವಲ್ಪ ಕೆಂಪಾಗಿರ್ತಾರೆ, ಇದು ಸ್ವಲ್ಪ ಬಿಳಿಯಾಗಿರ್ತಾರೆ, ಸ್ವಲ್ಪ ಕೆಮಿಕಲ್ ಹಾಕಿ. ಎರಡು ಒಂದೇ, ತಿನ್ನಬೇಡಿ, ಹೇಳಬೇಡಿ. ಕೆಲವರು ಹೇಳ್ತಾರೆ ನಾನು ಸಕ್ಕರೆ ತಿನ್ನೋದಿಲ್ಲ ಸರ್ ಡಾಕ್ಟರ್, ನಾನು ಬೆಲ್ಲ ಮಾತ್ರ, ನಮ್ಮ ಮನೆಯಲ್ಲಿ ಬೆಲ್ಲ ಮಾಡೋದು ಬೆಲ್ಲದಲ್ಲೇ ಮಾಡೋದು, ಅದು ಅಷ್ಟೇ ಹಾಳು, ಅಷ್ಟೇ ಹಾಳು. ಸೊ ಸಕ್ಕರೆ ಸಹ ತಗೊಳ್ಬೇಡಿ, ಬೆಲ್ಲ ಸಹ ಕಮ್ಮಿ ಮಾಡಿ, ಇಲ್ಲದಿದ್ದರೆ ಕಮ್ಮಿ ಮಾಡಿ. ಯಾಕಂದರೆ ನಿಮಗೆ ಕಾಫಿ ಕುಡಿಯುವಾಗ ಸಕ್ಕರೆ ಹಾಕಬೇಕು, ಟೀ ಕುಡಿಯುವಾಗ ಸಕ್ಕರೆ ಹಾಕಬೇಕು, ಜ್ಯೂಸ್ ಕುಡಿಯುವಾಗ ಸಕ್ಕರೆ, ಅದು ಸ್ವಲ್ಪ ಡಬಲ್ ಸಿಂಗಲ್ ಡಬಲ್. ಅಥವಾ ಇನ್ನೊಂದು ಎಳ್ನೀರು ಕುಡಿಯುವಾಗ ಸಹ ಸಕ್ಕರೆ ಹಾಕಿ ಕುಡಿಬೇಕು. ಐಸ್ ಕ್ರೀಮ್ ತಿನ್ನುವಾಗ ಐಸ್ ಕ್ರೀಮಲ್ಲಿ ಸಕ್ಕರೆ ಇದೆ, ಚಾಕ್ಲೇಟಲ್ಲಿ ಸಕ್ಕರೆ ಇದೆ. ಮತ್ತು ನೀವು ಮದುವೆಗೆಲ್ಲ ಹೋದರೆ ಅಲ್ಲೆಲ್ಲ ಡೆಸರ್ಟ್ಸ್ ಎಲ್ಲ ಹಾಕಿರ್ತಾರೆ, ಅದೆಲ್ಲ ಸಕ್ಕರೆ ಇರೋದು, ಬೇರೆ ಏನಿಲ್ಲ ಅಲ್ಲಿ. ಅದನ್ನೆಲ್ಲ ಕಮ್ಮಿ ಮಾಡಿ. ಅದನ್ನೆಲ್ಲ ಕಮ್ಮಿ ಮಾಡಿದರೆ ನಮ್ಮ ಡಯಟಿಂದ ನಮಗೆ ಶುಗರ್ ಬರೋದಾಗೆ ಮಾಡ್ಬೋದು, ಬಂದ ಶುಗರನ್ನು ಕಂಟ್ರೋಲ್ ಮಾಡ್ಬೋದು. ಆಮೇಲೆ ಇನ್ನೊಂದು ಹೇಳಿದರೆ ನಾವು ಯಾವಾಗಲೂ ಹೇಳೋದು ಡಯಾಬಿಟಿಸ್ ಪೇಷಂಟ್ ಕಾಂಪ್ಲೆಕ್ಸ್ ಶುಗರ್ ಅಂತ ತಗೊಳ್ಳಿ ಅಂತ. ಕಾಂಪ್ಲೆಕ್ಸ್ ಶುಗರ್ ಅಂತ ಹೇಳಿದರೆ ಎಲ್ಲರಿಗೆ ಎಲ್ಲದು ಸ್ವಲ್ಪ ಕಷ್ಟ. ಕಾಂಪ್ಲೆಕ್ಸ್ ಶುಗರ್ ಅಂತ ಹಾಗೆ ಹೇಳಿದರೆ, ಕಾಂಪ್ಲೆಕ್ಸ್ ಶುಗರ್ ಅಂತ ಹೇಳಿದರೆ ಈ ಶುಗರ್ ಏನಂತ ಸಿಂಪಲ್ ಶುಗರ್ ಅಂತ ಹೇಳಿದರೆ ಸಕ್ಕರೆ, ನೀವು ಸಕ್ಕರೆ ನೀರಿಗೆ ಹಾಕಿ ಏನಾಗ್ತಾರೆ ಇಮಿಡಿಯೇಟ್ ಕರಗ್ತಾರಲ್ಲ, ಅದು ಇಮಿಡಿಯೇಟ್ ನಾವು ಕಾಣೋದೇ ಇಲ್ಲ, 1 ನಿಮಿಷದಲ್ಲಿ ಕರಗಿ ನೀರಾಯಿತು. ಅದೇ ಥರ ಅದೇ ಸಕ್ಕರೆ ಕರಗಿಸಿ ನಾವು ಕುಡಿದಾಗ ಏನಾಗ್ತದೆ ಅಂತ ಹೇಳಿದರೆ 1 ನಿಮಿಷದಲ್ಲಿ ನಮ್ಮ ರಕ್ತಕ್ಕೆ ಸೇರಿ ಎಲ್ಲ ಫುಲ್ ನಮ್ಮ ಶುಗರ್ ಮೇಲೆ ಹೋಗಿರ್ತದೆ. ಅಷ್ಟು ಫಾಸ್ಟ್ ನಮ್ಮ ಶರೀರದಲ್ಲಿ ಸಕ್ಕರೆಯನ್ನು ಜಾಸ್ತಿ ಮಾಡ್ತಾರೆ. ಅದು ನಾನು ಹೇಳಿದಾಗೆ ಅದು ಪ್ಯಾನ್ಕ್ರಿಯಾಸ್ ಮೇಲೆ ಪರಿಣಾಮ ಬೀರ್ತದೆ. ಕಾಂಪ್ಲೆಕ್ಸ್ ಶುಗರ್ ಅಂತ ಹೇಳಿದರೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂತ. ಈ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂತ ಹೇಳಿದರೆ ಏನಾಗ್ತದೆ ಹೇಳಿದರೆ ಶರೀರ ಹೋದಾಗ ಅದು ತುಂಬ ಕಾಂಪ್ಲೆಕ್ಸ್ ಆಗಿ ಅದನ್ನು ಆ ಕಾಂಪ್ಲೆಕ್ಸ್ ಶುಗರ್ ಅದು ಶರೀರದಲ್ಲಿ ಹೊಟ್ಟೆ ಒಳಗಡೆ ಅದು ಇದಾಗಬೇಕು, ಅದು ಬ್ರೇಕ್ ಆಗಿ ಅದು ಸಿಂಪಲ್ ಶುಗರ್ ಆಗಿ ಆಮೇಲೆ ಸೇರಿ ಆಮೇಲೆ ರಕ್ತಕ್ಕೆ ಸೇರಬೇಕು. ಅದಕ್ಕೆ ಸಮಯ ತಗೊಳ್ತದೆ. ಅದು ಏನಾಗ್ತದೆ, ಕಾಂಪ್ಲೆಕ್ಸ್ ಶುಗರ್ ತಿಂದಾಗ ನಮ್ಮ ಶುಗರ್ ಅಂಶ ಸ್ಲೋ ಆಗಿ ಮೇಲೆ ಬರ್ತದೆ. ಇದಾದರೆ ಸಕ್ಕರೆ ನೀರು ಕುಡಿದ್ರೆ ಅಥವಾ ಜ್ಯೂಸ್ ಕುಡಿದ್ರೆ ಸಡನ್ನಾಗಿ ಮೇಲೆ ಹೋಗ್ತಾರೆ. ಇಲ್ಲದಿದ್ದರೆ ಇದಾದರೆ ನಾವು ಕಾಂಪ್ಲೆಕ್ಸ್ ಶುಗರ್ ತೊಗೊಂಡ್ರೆ ಸ್ವಲ್ಪ ಸ್ಲೋ ಆಗಿ ಮೇಲೆ ಹೋಗ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಇದು ಇನ್ಸುಲಿನ್ ಸಹ ಸ್ಲೋ ಆಗಿ ಮೇಲೆ ಬರ್ತಾರೆ. ಆವಾಗ ಏನಾಗ್ತದೆ ಅಂದರೆ ಇನ್ಸುಲಿನ್ಗೆ ಅದು ಕಂಟ್ರೋಲ್ ಮಾಡಲಿಕ್ಕೆ ಈಸಿ ಆಗ್ತದೆ. ಸೊ ಇದು ನಿಮಗೆ ಡಯಟ್ ಮಾಡಲಿಕ್ಕೆ ನಿಮಗೆ ಶುಗರ್ ಇದ್ದವರು ಮಾಡ್ಬೋದು, ಇಲ್ಲದಿದ್ದರೂ ಮಾಡ್ಬೋದು. ಹೆಚ್ಚಾಗಿ ಯಾವುದರಲ್ಲೆಲ್ಲ ಈಗ ಕಾಂಪ್ಲೆಕ್ಸ್ ಶುಗರ್ ಇದೆ ಅಂತ ಹೇಳಿದರೆ ರಾಗಿ ಮತ್ತು ಜೋಳದಲ್ಲಿ ಈಗ ಮಿಲೆಟ್ಸ್ ಅಂತ ಬಂದಿದೆ ನೋಡಿ, ಮಿಲೆಟ್ಸ್ ಅಂತ ಒಳ್ಳೆಯ ಆಹಾರ. ಅದರಲ್ಲಿ ಕಾಂಪ್ಲೆಕ್ಸ್ ಶುಗರೆಲ್ಲ ಇದೆ. ಅದು ನಮ್ಮ ಇಮಿಡಿಯೇಟಾಗಿ ನಮ್ಮ ಶುಗರ್ ಜಾಸ್ತಿ ಮಾಡೋದಿಲ್ಲ. ನಮ್ಮ ಅಭ್ಯಾಸ ಹೇಳಿದರೆ ರೈಸ್ ತಿನ್ನೋದು, 1 ಪ್ಲೇಟ್ 2 ಪ್ಲೇಟ್ ರೈಸ್ ತಿನ್ನೋದು, ಅದು ನಮ್ಮ ಅಭ್ಯಾಸ ಎಲ್ರಿಗೂ ಇದೆ. ಅದು ರೈಸ್ ಇಲ್ಲದ ಅದು ಜೀವನವೇ ನಡೀಲಿಕ್ಕಿಲ್ಲ. ಅದು ಈ ರೈಸಲ್ಲಿ ಸಹ ಅಷ್ಟೇ, ರೈಸಲ್ಲಿ ಸ್ವಲ್ಪ ಶುಗರ್ನ ಅಂಶ, ಗ್ಲೂಕೋಸ್ ಅಂಶ ಜಾಸ್ತಿ ಇದೆ. ಅದನ್ನು ಕಮ್ಮಿ ಮಾಡಿ ಗೋಧಿ, ನಾನು ಹೇಳಿದಲ್ಲ, ರಾಗಿ, ಜೋಳ, ಆಮೇಲೆ ಮಿಲೆಟ್ಸ್, ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ಕೊಡಿ. ಆಮೇಲೆ ನಮ್ಮ ಈಗ ಬೇಳೆಕಾಳುಗಳು ನಾವು ಯೂಸ್ ಮಾಡ್ತೇವೆ, ಅದು ಒಳ್ಳೆಯದು. ಬೇಳೆಕಾಳುಗಳಲ್ಲಿ ಅದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರ್ತದೆ. ಅಂದರೆ ನಾವು ತಿನ್ನೋದು ಎಲ್ಲ ಆಹಾರದಲ್ಲಿ ಗ್ಲೂಕೋಸ್ ಇದ್ದೇ ಇದೆ, ಅದರ ಅಂಶ ಅದರ ಪೋರ್ಷನ್ ಮಾತ್ರ ಕಮ್ಮಿ ಇರ್ತದೆ. ಈಗ ಬೇಳೆಯಲ್ಲಿ ಸಹ ಬರೀ ಪ್ರೋಟೀನ್ ಮಾತ್ರ ಅಲ್ಲ, ಬೇಳೆಯಲ್ಲಿ ಸಹ ಗ್ಲೂಕೋಸ್ ಇದೆ, ಅದರ ಪ್ರೊಪೋರ್ಷನ್ ಕಮ್ಮಿ ಇದೆ. ಈಗ ನೀವು ಬೇರೆ ಏನಾದರೂ ಅದನ್ನು ಹಣ್ಣಲ್ಲಿ ಸಹ ಅಷ್ಟೇ, ಅದರಲ್ಲಿ ಸಹ ಗ್ಲೂಕೋಸ್ ಇದೆ, ಬೇರೆ ಇದು ವಿಟಮಿನ್ಸ್ ಇದೆ, ಅದೆಲ್ಲ ಇದೆ. ಆದ್ದರಿಂದ ನಾವು ತಿನ್ನೋ ಆಹಾರದಲ್ಲಿ ಕಂಟ್ರೋಲ್ ಮಾಡದಿದ್ದರೆ ನಮಗೆ ತೊಂದರೆ. ಸಿಕ್ಕಿದ್ದನ್ನೆಲ್ಲ ತಿನ್ನಬೇಡಿ. ನೀವು ಈಗ ಹಾಗಾದರೆ ನೀವು ಹೇಳ್ಬೋದು ಸರ್ ಐಸ್ ಕ್ರೀಮ್ ತಿನ್ನಲೇಬಾರ್ದಾ? ಯಾವಾಗಲೂ ತಿಂಗಳಿಗೆ ಒಂದು ಸಲ ಇಲ್ಲಾದರೂ ತಿನ್ನಿ. ಇವಾಗ ನೀವು ಮಧ್ಯಾಹ್ನ ಈಗ ನೀವು ಮದುವೆಗೆ ಹೋಗಬೇಕು, ಅಲ್ಲಿ ಹೋಗಿ ನನಗೆ ಊಟ ಮಾಡಬೇಕು, ಅಥವಾ ಆದಮೇಲೆ ನನಗೊಂದು 2 ಡೆಸರ್ಟ್ ತಿನ್ನಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆದು ಊಟ ಕಮ್ಮಿ ಮಾಡಿ, ರಾತ್ರಿ ಅದು ಕಮ್ಮಿ ಮಾಡಿ. ಯಾಕಂದರೆ ಅಡ್ಜಸ್ಟ್ ಮಾಡಿಕೊಳ್ಳಿ, ನಿಮ್ಮ
ಟೋಟಲ್ ಕ್ಯಾಲರಿ ರಿಕ್ವೈರ್ಮೆಂಟ್ ಎಷ್ಟಿದೆ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕೆ ನಮಗೆ ಹೆಚ್ಚಾಗಿ ನಮ್ಮಂಥವರಿಗೆಲ್ಲ ಹೆಚ್ಚಾಗಿ ದಿವಸಕ್ಕೆ ಒಂದು 1500 2000 ಕ್ಯಾಲರಿಗಿಂತ ಜಾಸ್ತಿ ಬೇಡ, ಅದೇ ಜಾಸ್ತಿ ಆಗ್ತದೆ. ನಾವು ಒಂದೊಂದು ಊಟ, ಒಂದು ಮದುವೆ ಊಟಕ್ಕೆ ಹೋದರೆ ನಮ್ಮ ಒಂದು ಊಟದಲ್ಲಿ 1200 ಕ್ಯಾಲರೀಸ್ ಇರ್ತದೆ. ಹಾಗಾದರೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ತಿಂದರೆ ನಮ್ಮ ಕ್ಯಾಲರೀಸ್ 3500 ಕ್ಯಾಲರಿ ಆಗಿದೆ. ಅದೆಲ್ಲ ಎಲ್ಲಿ ಹೋಗ್ತಾರೆ? ಅದು ಎಲ್ಲಿ ಹೋಗಿ ನಮ್ಮ ಶರೀರದಲ್ಲಿದ್ದಾರೆ, ನಮ್ಮ ಬೊಜ್ಜು ಬರುತ್ತೆ. ಬೊಜ್ಜು ಬೆಳೆದಾಗ ನಮಗೆ ಬರೋದು ಕಾಯಿಲೆಗಳು, BP, ಶುಗರ್ ಎಲ್ಲ ಕಾಯಿಲೆ ಬರ್ತದೆ. ಸೊ ನೀವು ಅದನ್ನು ತಿನ್ನಲೇಬಾರ್ದಲ್ಲ, ತಿನ್ಬೋದು. ಅದನ್ನು ನೀವು ತಿನ್ನೋ ಮೊದಲು ಅಡ್ಜಸ್ಟ್ ಮಾಡಿ. ನಾನು ಬೆಳಿಗ್ಗೆ ಇಷ್ಟು ತಿಂತೇನೆ, ಮಧ್ಯಾಹ್ನ ಇಷ್ಟು ತಿಂತೇನೆ, ಸಂಜೆ ಇಷ್ಟು ತಿಂತೇನೆ, ಹಾಗೆ ಒಂದು ಪೋರ್ಷನ್ ಕಮ್ಮಿ ಮಾಡಿ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ತಿನ್ನಿ. ನಿಮಗೆ ಯಾವುದು ಬೇಕಾದರೂ ತಿನ್ಬೋದು. ಚಾಕ್ಲೇಟ್ ಬೇಕು ಅಂತಂದರೆ ಚಾಕ್ಲೇಟ್ ತಿನ್ನಿ, ಆದರೆ ಅದನ್ನೇ ಒಂದು ಇಷ್ಟು ಚಾಕ್ಲೇಟ್ ತಿನ್ನೋದು, 1 ಪೀಸ್ 2 ಪೀಸ್ ತಿನ್ಬೋದು. ಐಸ್ ಕ್ರೀಮ್ ಬೇಕಾದರೆ 1 ಐಸ್ ಕ್ರೀಮ್ ತೊಗೊಳ್ಳಿ, ತೊಂದರೆ ಇಲ್ಲ. ಅದು ಯಾವಾಗಲಾದರೂ ಒಂದು ಸಲ ಮಾಡ್ಬೋದು. ಬೇರೆ ನಮ್ಮ ದೈನಂದಿನ ಆಹಾರದಲ್ಲಿ ನಾನು ಹೇಳೋದು, ಸ್ವಲ್ಪ ಸಕ್ಕರೆ ಅಂಶ ಕಮ್ಮಿ ಮಾಡಿ, ಬೆಲ್ಲದ ಅಂಶ ಕಮ್ಮಿ ಮಾಡಿ, ಸ್ವಲ್ಪ ಅಕ್ಕಿಯಲ್ಲಿ ಯಾವುದು ಬೆಳ್ತಿಗೆ ಅಕ್ಕಿ ಆಗ್ಬೋದು, ಅಥವಾ ನಮ್ಮ ಈ ಊರಿನಲ್ಲಿ ಯಾವುದು ಕುಚ್ಚಲಕ್ಕಿ ಅದು ಸಹ ಆಗ್ಬೋದು, ಎರಡೂ ಒಂದೇ. ಯೂಶ್ವಲಿ ಅದರಲ್ಲಿ ಸ್ವಲ್ಪ ಸಕ್ಕರೆ ಅಂಶ ಜಾಸ್ತಿ ಇರ್ತಾರೆ. ತಿನ್ನಲೇಬಾರ್ದು ಅಂದರೆ ತಿನ್ಬೋದು. ನೀವೀಗ ಎಷ್ಟು ತೊಗೊಳ್ತೀರಿ ಅದರ 25% ಮಾತ್ರ ತೊಗೊಳ್ಳಿ. ಉಳಿದದನ್ನು ಬೇರೆ ಆಹಾರ ಧಾನ್ಯಗಳನ್ನು ಸೇರಿಸಿ. ಆವಾಗ ನಿಮ್ಮ ಆರೋಗ್ಯ ಒಳ್ಳೆಯದಾಗ್ತದೆ. ನಿಮಗೆ ಡಯಾಬಿಟಿಸ್ ಬರೋ ಚಾನ್ಸ್ ಕಮ್ಮಿ ಆಗ್ತದೆ. ನಿಮಗೆ ಇರುವ ಡಯಾಬಿಟಿಸ್ ಕಂಟ್ರೋಲ್ ಆಗ್ತದೆ. ಹಾಗೆ ಡಯಾಬಿಟಿಸ್ ಇರುವವರು ಹಣ್ಣು ಹಂಪಲುಗಳು ತಿನ್ಬೋದಾ? ಧಾರಾಳ ತಿನ್ಬೋದು. ಅಲ್ಲಿ ಸಹ ಅಷ್ಟೇ, ತಿನ್ನುವ ಕ್ವಾಂಟಿಟಿ ಕಮ್ಮಿ ಇರಬೇಕು. ಹಣ್ಣು ಡಾಕ್ಟ್ರ್ ಹೇಳಿದರೆ ಹಣ್ಣು ತಿನ್ಬೋದು ಅಂತ, ನೀವು ಹೋಗಿ 4 ಆ್ಯಪಲ್ ತಿಂದರೆ ಹೇಗಾಗ್ಬೋದು? ಅಥವಾ ಒಂದು 3 ಮಾವಿನ ಹಣ್ಣು ತಿಂದರೆ ಏನಾಗ್ಬೋದು? ಕಷ್ಟ ಆಗ್ಬೋದು. ಆಗ ನೀವು 4 ಆ್ಯಪಲ್ ತಿನ್ನೋದಿದ್ದರೆ ನಿಮ್ಮ ಊಟದಲ್ಲಿ ಕಮ್ಮಿ ಮಾಡಬೇಕು. ಊಟದಲ್ಲಿ ಕಮ್ಮಿ ಮಾಡಿ. ಹಾಗೆ ತಗೊಳ್ಬೋದು, ಆ್ಯಪಲ್ ಎಲ್ಲ ತಗೊಳ್ಬೋದು, ಅದರೇನು ತೊಂದರೆ ಇಲ್ಲ. ಆದರೆ ಲಿಮಿಟೆಡ್ ಐಟಮ್ಸ್ ತೊಗೊಳ್ಳಿ, ಲಿಮಿಟಾಗಿ ತಗೊಳ್ಳಿ, ಸ್ವಲ್ಪ ತಗೊಳ್ಳಿ. ನೀವೆಲ್ಲ ಒಂದೇ ಹೊತ್ತಿಗೆ ತಗೊಳ್ಬೇಡಿ. ಆ್ಯಪಲ್, ಮುಸಂಬಿ, ಅದು ಯಾವುದು ಪೊಮಗ್ರೆನೇಟು, ಅದು ಇದು ಎಲ್ಲ ಒಂದು 4-5 ಐಟಮ್ಸ್ ಅದೆಲ್ಲ ಒಟ್ಟಿಗೆ ತಗೊಳ್ಬೇಡಿ. ಅದನ್ನು ಬೆಳಿಗ್ಗೆ ಒಂದು ಸ್ವಲ್ಪ ತಗೊಳ್ಳಿ, ಸ್ವಲ್ಪ ಮಧ್ಯಾಹ್ನ ಸಂಜೆ ಹೊತ್ತಲ್ಲಿ ಸ್ವಲ್ಪ ಅದನ್ನು ಬ್ರೇಕ್ ಮಾಡಿ ತಗೊಳ್ಳಿ. ಆವಾಗ ಏನಾಗ್ತದೆ, ಅದರಲ್ಲಿ ಸಕ್ಕರೆ ಅಂಶ ಇದ್ದರೂ ನಮ್ಮ ಬಾಡಿಗೆ ಸಡನ್ನಾಗಿ ಅದು ರೈಸ್ ಆಗೋದಿಲ್ಲ, ಮತ್ತು ನಮ್ಮ ಶುಗರಿಗೆ ಇರುವ ಶುಗರ್ ತೊಂದರೆ ಆಗೋದಿಲ್ಲ. ಶುಗರ್ ಕಂಟ್ರೋಲಿಗೆ ಬರ್ತದೆ, ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ. ಆಮೇಲೆ ಎಕ್ಸಸೈಸ್, ಏನಾದರೂ ನೀವೇನು ಎಕ್ಸಸೈಸ್ ಮಾಡ್ತೀರಿ ಮಾಡ್ಬೋದು, ನಡಿಬೋದು. ಎಕ್ಸಸೈಸ್ ನಡೆದಿನ ಬರೀ ನಡೆಯೋದು ಮಾತ್ರ ಅಲ್ಲ, ನೀವು ಸ್ವಿಮ್ಮಿಂಗ್ ಮಾಡ್ಬೋದು, ಸೈಕ್ಲಿಂಗ್ ಮಾಡ್ಬೋದು, ಏನು ಮಾಡ್ಬೋದು. ಮಿನಿಮಮ್ ನಾವು ಮಾಡಬೇಕಂತ ಹೇಳಿದರೆ ಒಂದು ವಾರಕ್ಕೆ 150 ಮಿನಿಟ್ಸ್, 150 ನಿಮಿಷ. ಅಂದರೆ ವಾರಕ್ಕೆ 5 ದಿವಸ ಎಕ್ಸಸೈಸ್ ಮಾಡಿದರೆ ದಿವಸಕ್ಕೆ 30 ನಿಮಿಷ ಹಾಗೆ ಮಾಡ್ಬೋದು. ಅದು ಮಿನಿಮಮ್ ಮಾಡಬೇಕಾದ್ರು ಮಾಡ್ಬೋದು. ನೀವು 1 ಗಂಟೆ ಬೇಕಾದ್ರೆ ದಿವಸಕ್ಕೆ ನಡಿಬೋದು, 1 ಗಂಟೆ ಬೇಕಾದ್ರೆ ಸೈಕ್ಲಿಂಗ್ ಮಾಡ್ಬೋದು, 1 ಗಂಟೆ ನೀವು ಸ್ವಿಮ್ಮಿಂಗ್ ಮಾಡ್ಬೋದು. ಎಕ್ಸಸೈಸ್ ಮಾಡಿ. ಎಕ್ಸಸೈಸ್ ಮಾಡಲಿಕ್ಕೆ ಟೈಮೇ ಸಿಗೋದಿಲ್ಲ. ಏನು ಮಾಡೋದು? ನಾವು ದಿನ ಮಾಡೋ ಕೆಲಸ ಇದ್ದೇವೆ, ಆಫೀಸಿಂದ ಮನೆಗೆ, ಮನೆಯಿಂದ ಆಫೀಸಿಗೆ ಬರ್ತಾ ಇದ್ದೇವೆ. ನಮಗೆ ಇಲ್ಲಿಂದ ಅಲ್ಲಿಗೆ ಹೋಗಲಿಕ್ಕೆ ಸ್ಕೂಟ್ರ್ ಬೇಕು, ಇಲ್ಲದ್ರೆ ಬಸ್ ಬೇಕು. ನಾವು ಮಾಡೋದನ್ನೇ ಸ್ವಲ್ಪ ನಮ್ಮ ಎಕ್ಸಸೈಸ್, ನಾವು ದಿನ ಮಾಡೋ ಕೆಲಸದಲ್ಲೇ ಸ್ವಲ್ಪ ಎಕ್ಸಸೈಸ್ ಜಾಸ್ತಿ ಮಾಡುವ. ಸ್ವಲ್ಪ ಎಷ್ಟು ನಡೀಲಿಕ್ಕೆ ಆಗ್ತಾರೆ ಅಷ್ಟು ನಡೆಯುವ. ಎಷ್ಟು ಕಮ್ಮಿ ನಮ್ಮ ಸ್ಟೇರ್ ಕೇಸ್ ಯೂಸ್ ಮಾಡಲಿಕ್ಕೆ ಆಗ್ತದೆ ಅಷ್ಟು ಕಮ್ಮಿ. ನೀವು ಒಂದು ಫ್ಲೋರ್ 2 ಫ್ಲೋರಿಗೆ ಹೋಗಿದ್ರೆ ನೀವು ಸ್ಟೇರ್ ಕೇಸೇ ಯೂಸ್ ಮಾಡಬೇಡಿ, ನಡ್ಕೊಂಡೋಗಿ. ದಿನ ಮಾಡ್ತಾಯಿದ್ರೆ ನೀವು 4 ಸಲ ಮಾಡಿದರೆ ನಿಮ್ಮ ಆ ದಿವಸದೊಂದು 75% ನಿಮ್ಮ ಎಕ್ಸಸೈಸ್ ಮುಗೀತು. ನಮ್ಮ ದೈನಂದಿನ ಕೆಲಸ ಏನು ಮಾಡ್ತೇವೆ ಅದರಲ್ಲೇ ಸ್ವಲ್ಪ ನಾವು ಅಡ್ಜಸ್ಟ್ ಮಾಡಿಕೊಂಡು ಎಕ್ಸಸೈಸ್ ಮಾಡಿ. ಇನ್ನು ಇದಾದ ಮೇಲೆ ಮೆಡಿಸಿನ್, ಸಕ್ಕರೆ ಕಾಯಿಲೆಗೆ ಮೆಡಿಸಿನ್ ತಗೊಳ್ಳೇಬೇಕಾ? ನೀವು ಎಕ್ಸಸೈಸ್ ಮಾಡಿ, ಡಯಟ್ ಮಾಡಿ, ಒಂದು 3 ತಿಂಗಳು ಟೈಮ್ ಕೊಡಿ. ಅದರಲ್ಲಿ ನಿಮ್ಮ ಶುಗರ್ ಕಂಟ್ರೋಲ್ ಆದರೆ ಅದನ್ನೇ ಕಂಟಿನ್ಯೂ ಮಾಡಿ. ಮೆಡಿಸಿನ್ ತಗೊಳ್ಬೇಕು ಅಂತಿಲ್ಲ, ಅದನ್ನೇ ಕಂಟಿನ್ಯೂ ಮಾಡಿ. ರೆಗ್ಯುಲರಾಗಿ ಚೆಕ್ ಮಾಡ್ತಾಯಿರಿ. ಯಾಕಂದರೆ ಒಂದು ಸಲ ಶುಗರ್, ಡಾಕ್ಟ್ರೆ ನಾನು ಈಗ 3 ತಿಂಗಳಿಂದ ಎಕ್ಸಸೈಸ್ ಮಾಡಿದೆ, ಡಯಟ್ ಕಂಟ್ರೋಲ್ ಮಾಡಿದೆ, ಶುಗರ್ ಕಂಟ್ರೋಲ್ ಆಗಿದೆ ಅಂತ ಹೇಳಿ ಮತ್ತೆ ಹೋಗಿ ಬರುವುದು 5 ವರ್ಷಕ್ಕೆ ಆದಮೇಲೆ. ಹಾಗೆ ಮಾಡಬೇಡಿ. ಎವ್ರಿ 3 ಮಂತ್ಸ್ ನಿಮ್ಮ ಶುಗರ್ ಕಂಟ್ರೋಲ್ ಉಂಟು ಅಂತಾದರೆ ಎವ್ರಿ 3 ಮಂತ್ಸ್ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಮಧ್ಯದಲ್ಲಿ ಜಾಸ್ತಿ ಆಗ್ಬೋದು, ಕಮ್ಮಿ ಆಗ್ಬೋದು, ಹೇಳಲಿಕ್ಕಾಗೋದಿಲ್ಲ. ಅದರಲ್ಲೇ ಕಂಟಿನ್ಯೂ ಆದರೆ ನೀವು ಡಯಟ್ ಮತ್ತು ಎಕ್ಸಸೈಸಲ್ಲಿ ನಿಮ್ಮ ಶುಗರ್ ಕಂಟ್ರೋಲಿಗೆ ಬಂದರೆ ಕಂಟಿನ್ಯೂ ಮಾಡಿ. ಮೆಡಿಸಿನ್ ತಗೊಳ್ಬೇಕಂತ ಏನಿಲ್ಲ, ರೆಗ್ಯುಲರ್ ಚೆಕ್ ಮಾಡ್ತಾ ಇರ್ಬೋದು. ಇಲ್ಲ ನಿಮಗೆ 3 ತಿಂಗಳಲ್ಲಿ ಡಾಕ್ಟ್ರ್ ಹೇಳಿದಾಗೆ 3 ತಿಂಗಳಲ್ಲಿ ನಿಮ್ಮ
ಎಕ್ಸಸೈಸ್ ಮತ್ತು ಇದರಲ್ಲಿ ಡಯಟಲ್ಲಿ ಶುಗರ್ ಕಂಟ್ರೋಲ್ ಆಗಲಿಲ್ಲ, ಏನು ಮಾಡೋದು? ಮೆಡಿಸಿನ್ ತಗೊಳ್ಳಿ. ಮೆಡಿಸಿನ್ ತಗೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ನಿಮ್ಮ ಶುಗರ್ ನಾರ್ಮಲಲ್ಲಿ ಬರಬೇಕು. ಅದು ಯಾವ ಮೆಡಿಸಿನ್ ಏನು ಅದು ಅಂತ ನಿಮ್ಮ ಡಾಕ್ಟರ್ ನೋಡಿ, ನಿಮ್ಮ ಕಾಯಿಲೆಗೆ ನೋಡಿ ಡಿಸೈಡ್ ಮಾಡ್ತಾರೆ. ಎಷ್ಟು ತಗೊಳ್ಬೇಕು ತಗೊಳ್ತಾರೆ, ಹೇಳ್ತಾರೆ. ಸೊ ಒಂದು ಸಲ ನಾನು ಹೇಳಿದ್ದು, ಒಂದು ಸಲ ಕಾಯಿಲೆ ಬಂದರೆ ಅದು ಲೈಫ್ ಲಾಂಗ್. ಎಕ್ಸಸೈಸ್ ಲೈಫ್ ಲಾಂಗ್, ಡಯಟ್ ಲೈಫ್ ಲಾಂಗ್, ಮೆಡಿಸಿನ್ ಬೇಕಿದ್ರೆ ಮೆಡಿಸಿನ್ ಲೈಫ್ ಲಾಂಗ್. ಮೆಡಿಸಿನ್ ಚೇಂಜ್ ಮಾಡ್ಬೋದು, ಕಮ್ಮಿ ಮಾಡ್ಬೋದು, ಜಾಸ್ತಿ ಮಾಡ್ಬೋದು, ಬೇರೆ ಮಾಡ್ಬೋದು. ಆದರೆ ನೀವು ಒಂದು ಸಲ ನಿಮ್ಮ ಮೆಡಿಸಿನ್ ವಿತೌಟ್ ಮೆಡಿಸಿನ್ ನಿಮ್ಮ ಶುಗರ್ ಕಂಟ್ರೋಲ್ ಆಗುವುದಿಲ್ಲ ಅಂತ ಹೇಳಿದರೆ ಅದು ಮೆಡಿಸಿನ್ ತಗೊಳ್ಳೇಬೇಕು. ಅದು ಮೆಡಿಸಿನ್ ಲೈಫ್ ಲಾಂಗ್ ತಗೊಳ್ಬೇಕಾಗ್ತದೆ. ಅದರಲ್ಲಿ ಏನೂ ರಿಯಾಯಿತಿ ಇಲ್ಲ. ಯಾಕಂದರೆ ತಗೊಳ್ಳಿಲ್ಲ ಅಂತ ಹೇಳಿದರೆ ಅದು ಮತ್ತೆ ಪ್ರಾಬ್ಲಮ್ ಆಗ್ತದೆ. ಸೊ ಅದು ಬೇರೆ ಬೇರೆ ಉಂಟು. ನಿಮಗೆ ಅಲ್ಲಿ ಟ್ಯಾಬ್ಲೆಟ್ ಉಂಟು, ಇನ್ಸುಲಿನ್ ಉಂಟು, ಬೇರೆ ಬೇರೆ ಮೆಡಿಸಿನ್ ಕೊಡ್ತಾರೆ. ಕೆಲವರಿಗೆ ಟ್ಯಾಬ್ಲೆಟ್ ಬೇಕಾಗ್ತದೆ, ಕೆಲವರಿಗೆ ಇನ್ಸುಲಿನ್ ಬೇಕಾಗ್ತದೆ, ಕೆಲವರಿಗೆ ಎರಡೂ ಬೇಕಾಗ್ತದೆ. ಅದು ನಿಮ್ಮ ಅಂದರೆ ಈ ಶುಗರ್ ಅಂತ ಹೇಳಿದರೆ ಈಗ 100 ಜನ ಶುಗರ್ ಪೇಷಂಟ್ ಇದ್ದರೆ 100 ಜನದ್ದು ಒಂದೇ ಥರ ಶುಗರ್ ಇರೋದಿಲ್ಲ, ಒಂದೇ ಥರ ಕಾಯಿಲೆ ಒಂದೇ ಥರ ಇರೋದಿಲ್ಲ. ಅದು 100 ಜನ ಕಾಯಿಲೆ ಒಂದೇ ಆದರೂ ಅದು ಪ್ರತಿಯೊಬ್ಬರದ್ದು ಬೇರೆ ಬೇರೆ ಥರ ಇರ್ತಾರೆ. ಸೊ ಅವರನ್ನು ನೋಡಿ ಆ ಶರೀರಕ್ಕೆ ಏನು ಬೇಕು, ಆ ಶರೀರಕ್ಕೆ ಆ ಕಾಯಿಲೆಗೆ ಏನು ಬೇಕು, ಅದು ಒಬ್ಬೊಬ್ಬರಿಗೆ ಒಂದೊಂದು ಬೇರೆ ಬೇರೆ ಇರ್ತಾರೆ. ಆ ರೀತಿ ಅದನ್ನು ಟ್ರೀಟ್ ಮಾಡಬೇಕಾಗ್ತದೆ. ಸೊ ಕೆಲವರು ಹೇಳ್ತಾರೆ, ಡಾಕ್ಟ್ರೇ ನನ್ನ ನೇಬರಿಗೆ ನೀವು ಮೆಡಿಸಿನ್ ಕೊಟ್ಟಿದ್ದೀರಿ, ಅವರಿಗೆ 2 ಮೆಡಿಸಿನಲ್ಲಿ ಶುಗರ್ ಕಂಟ್ರೋಲ್ ಮಾಡಿದೆ, ನನ್ನದು ಯಾಕೆ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ? ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ಯಾಕೆಂದರೆ ನಾನು ಹೇಳಿದೆಲ್ಲ, ಕಾಯಿಲೆ ಒಂದೇ ಇರ್ಬೋದು, ಬಟ್ ಪ್ರತಿಯೊಬ್ಬರದ್ದು ಡಿಫ್ರೆಂಟ್. ಅದು ಅವ್ರದ್ದು ಬಾಡಿ ನೇಚರ್ ಹೇಗಿರ್ತದೆ, ಅವರ ಇನ್ಸುಲಿನ್ ಹೇಗಿರ್ತದೆ, ಅವರ ಆರ್ಗನ್ ಹೇಗಿರ್ತದೆ, ಅದರೆಲ್ಲ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಎಲ್ರಿಗೂ ನಮ್ಮ ಅಪ್ಪನಿಗೆ ಟ್ಯಾಬ್ಲೆಟ್ ಕೊಟ್ಟಿದ್ದರೆ ಡಾಕ್ಟರ್, ಅದು ಒಂದೇ ಟ್ಯಾಬ್ಲೆಟ್ ಕಮ್ಮಿ ಆಗಿ ನನಗೂ ಅದೇ ಒಂದು ಟ್ಯಾಬ್ಲೆಟ್ ಕೊಡಿ ಅಂತ ಹೇಳಿದರೆ ಅದು ಕಷ್ಟ ಆಗ್ತದೆ. ಬಟ್ ಅದು ನಿಮ್ಮ ಬಾಡಿಯಲ್ಲಿ ನಿಮ್ಮ ಏನಿದೆ, ನಿಮ್ಮ ಇದು ರಕ್ತದಲ್ಲಿ ಶುಗರ್ ಅದು ಇದು ಬೇರೆ, ಅದರ ಜೊತೆಯಲ್ಲಿ ಬೇರೆ ಏನಾದರೂ ತೊಂದರೆ ಇದೆ ಅದನ್ನೆಲ್ಲ ನೋಡಿ ಚೆಕ್ ಮಾಡಿ ಮೆಡಿಸಿನ್ ಕೊಡಬೇಕಾಗ್ತದೆ. ಸೊ ಮೆಡಿಸಿನ್ ತಗೊಳ್ಳಿ, ಅದರಲ್ಲಿ ಏನು ರಿಯಾಯಿತಿ ಇಲ್ಲ. ಒಂದು ಸಲ ಶುಗರ್ ಕಮ್ಮಿ ಆದರೆ ಮತ್ತೆ ನಿಲ್ಲಿಸ್ಬೋದಾ? ನಾನು ಫಸ್ಟಿಗೆ ಹೇಳಿದ್ದೇನೆ, ಶುಗರ್ ಅದು ಲೈಫ್ ಲಾಂಗ್. ನೀವು ಎಷ್ಟು ದಿವಸ ಶುಗರ್ ತೊಗೊಳ್ತೀರಿ, ಎಷ್ಟು ದಿವಸ ಡಯಟ್ ಮಾಡ್ತೀರಿ, ಎಷ್ಟು ದಿವಸ ಎಕ್ಸಸೈಸ್ ಮಾಡ್ತೀರಿ, ಆಮೇಲೆ ನಂದೆಲ್ಲ ತೊಂದರೆ ಇಲ್ಲ, ಇನ್ನು 6 ತಿಂಗಳಾಯಿತು ಮೆಡಿಸಿನ್ ತೊಗೊಂಡಿದ್ದೇನೆ, ಶುಗರೆಲ್ಲ ಕಮ್ಮಿ ಆಯಿತು, ತೊಂದರೆ, ನಂದು ಶುಗರಿಗೆ ನಾರ್ಮಲ್ ಲೆವೆಲಿಗೆ ಬಂದಿದ್ದೇನೆ, ಬಿಡ್ತೇನೆ ನಾನು ಮೆಡಿಸಿನ್, ಸಾಧ್ಯ ಇಲ್ಲ. ನೀವು ಬಿಟ್ಟು 1 ವಾರ 1 ತಿಂಗಳಲ್ಲಿ ನಿಮ್ಮ ಶುಗರ್ ಮೇಲೆ ಹೋಗಿರ್ತಾರೆ. ಸೊ ಒಂದು ಸಲ ಶುಗರ್ ಕಂಟ್ರೋಲ್ ಆದರೂ ಮೆಡಿಸಿನ್ ನಿಲ್ಲಿಸುವಾಗಿಲ್ಲ. ಅದು ಮೆಡಿಸಿನಿಂದಾಗಿ ನಿಮ್ಮ ಶುಗರ್ ಕಂಟ್ರೋಲ್ ಆಗಿರ್ತಾರೆ. ತಿಳ್ಕೊಳ್ಳಿ, ನಿಮ್ಮ ಮೆಡಿಸಿನ್ದಾಗಿ ಮಾತ್ರ ನಿಮ್ಮ ಶುಗರ್ ಕಂಟ್ರೋಲ್ ಆಗಿರ್ತಾರೆ. ಸೊ ಬಿಟ್ಟು ತೊಂದರೆ ಆದವರು ತುಂಬ ಜನ ಇದ್ದಾರೆ. ಹೇಳ್ತಾರೆ, ಎಂಥ ಡಾಕ್ಟ್ರೇ ಇದು ದಿನ ಟ್ಯಾಬ್ಲೆಟ್ ಕುಡಿದೇ ಆಯ್ತಲ್ಲ, ಇದು ಲೈಫ್ ಲಾಂಗ್, ನನಗೆ ಟ್ಯಾಬ್ಲೆಟ್ ಕುಡಿದು ಸಾಕಾಯಿತು, ನನಗೆ ನಾನು ಯಾವಾಗ ಟ್ಯಾಬ್ಲೆಟ್ ಬಿಡೋದು, ನಿಲ್ಲಿಸೋದು ಯಾವಾಗ? ಕಷ್ಟ, ಅದು ನಿಲ್ಲಿಸೋದಕ್ಕೆ ಕಷ್ಟ. ಸೊ ಆದ್ದರಿಂದ ಮೆಡಿಸಿನ್ ತಗೊಳ್ತಾ ಇರಿ. ಮತ್ತು ಒಂದು ಸಲ ಮೆಡಿಸಿನ್ ಸ್ಟಾರ್ಟ್ ಮಾಡಿದರೆ ಚೆಕ್ ಮಾಡ್ತಾಯಿರಿ. ಯಾಕಂದರೆ ನೀವು ಮೆಡಿಸಿನ್ ತೊಗೊಳ್ತಾ ಇದ್ದರೆ ನಿಮ್ಮ ಶುಗರ್ ಕಂಟ್ರೋಲ್ ಇದೆ ಅಂತ ಗ್ಯಾರಂಟಿ ಏನಿಲ್ಲ. ಅದು ಏನಾಗ್ತದೆ ಹೇಳಿದರೆ, ಡಾಕ್ಟರ್ ಹತ್ರ ಇರುವಾಗ ಎಲ್ಲ ಒಪ್ಕೊಂಡಿರ್ತೀರಿ, ಮನೆಗೆ ಹೋಗಿ ಏನಾಗ್ತದೆ, ನೀವು ಎಕ್ಸಸೈಸ್ ಮಾಡ್ತೀರಾ, ಫುಡ್ ತೊಗೊಳ್ತೀರಾ, ಟ್ಯಾಬ್ಲೆಟ್ ತೊಗೊಳ್ತೀರಾ, ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಆವಾಗ ಚೆಕ್ ಮಾಡಿಕೊಳ್ಳಿ. ಎಷ್ಟು ತಿಂಗಳಿಗೆ ಒಂದು ಸಲ ಚೆಕ್ ಮಾಡಬೇಕು, ಅದು ನಿಮ್ಮ ಶುಗರ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ನಿಮ್ಮ ಶುಗರು ಒಳ್ಳೆ ಕಂಟ್ರೋಲ್ ಇದೆ, ಮೆಡಿಸಿನಲ್ಲಿ ಏನು ತೊಗೊಂಡು ಕರೆಕ್ಟ್ ಕಂಟ್ರೋಲ್ ಇದೆ, ಏನು ತೊಂದರೆ ಇಲ್ಲ ಅಂತ ಹೇಳಿದರೆ 3 ತಿಂಗಳಿಗೆ ಒಂದು ಸಲ ಮಾಡಿದರೂ ಸಾಕು. ನಿಮ್ಮ ಶುಗರ್ ಏನಾಗ್ತದೆ ಅಂದರೆ, ಕೆಲವೊಂದು ಮೇಲೆ ಕೆಳಗೆ ಆಗ್ತಾ ಇರ್ತಾರೆ. ಮಧ್ಯದಲ್ಲಿ ಅದರ ಜೊತೆಲಿ ಏನೋ ತೊಂದರೆ ಇರ್ತಾರೆ, ಹಾರ್ಟ್ ಕಾಯಿಲೆ, ಕಿಡ್ನಿದು ಅಥವಾ ಕಾಲಲ್ಲಿ ಹುಣ್ಣು ಗಿಣ್ಣು ಏನಾಗ್ತದೆ, ಅಂಥದ್ದು ಏನಾದರೂ ಪ್ರಾಬ್ಲಮ್ ಇದ್ದರೆ ಮಧ್ಯದಲ್ಲಿ ಚೆಕ್ ಮಾಡಿಕೊಳ್ಳಿ. ತಿಂಗಳಿಗೆ ಒಂದು ಸಲ ಬೇಕಾದ್ರೆ ಚೆಕ್ ಮಾಡಿಕೊಳ್ಳಿ, ಅಂತೂ ಚೆಕ್ ಮಾಡಿಕೊಳ್ಳಿ. ಯಾವಾಗ ನೀವು ಚೆಕ್ ಮಾಡ್ತಿರೋ ನಿಮ್ಮ ಶುಗರ್ ಖಾಲಿ ಹೊಟ್ಟೆಯಲ್ಲಿ, ಡಾಕ್ಟರ್ ಹೇಳ್ತಾರೆ ಖಾಲಿ ಹೊಟ್ಟೆಯಲ್ಲಿ ಚೆಕ್ ಮಾಡುವಾಗ 130ಕ್ಕೆ ಒಳಗಡೆ ಇರಬೇಕು, 130 ಮಿಲಿಗ್ರಾಮ್ ಒಳಗಡೆ ಇರಬೇಕು. ಯಾವಾಗ ನೀವು ಊಟ ಮಾಡಿ 2 ಗಂಟೆ ಮೇಲೆ ಶುಗರ್ ಚೆಕ್ ಮಾಡ್ತಿರೋ ಅದು 180ರ ಒಳಗಡೆ ಇರಬೇಕು. ಎರಡೂ ಚೆಕ್ ಮಾಡಬೇಕು. ಖಾಲಿ ಹೊಟ್ಟೆಯಲ್ಲಿ ಚೆಕ್ ಮಾಡಿ, ಮಧ್ಯಾಹ್ನ ಊಟ ಮಾಡಿ 2 ಗಂಟೆ, ಇಲ್ಲಾಂದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿ 2 ಗಂಟೆ ಆದಮೇಲೆ ಚೆಕ್ ಮಾಡಿ. ಇದು 2 ನಾರ್ಮಲ್ ಇರಬೇಕು. ಖಾಲಿ ಹೊಟ್ಟೆಯಲ್ಲಿ 130 ಅದಕ್ಕಿಂತ ಕೆಳಗಿರಬೇಕು. ಊಟ ಮಾಡಿ ಮೆಡಿಸಿನ್ ತಗೊಂಡು 2 ಗಂಟೆ ಆದಮೇಲೆ ಚೆಕ್ ಮಾಡುವಾಗ 180ಕ್ಕಿಂತ ಒಳಗಡೆ ಇರಬೇಕು. ಯಾವಾಗ ಅಷ್ಟೇ ಇಲ್ಲ ತಿಳ್ಕೊಳ್ಳಿ, ನಿಮ್ಮ ಶುಗರ್ ಕಂಟ್ರೋಲ್ ಇಲ್ಲ.
ನೀವು 3 ತಿಂಗಳಿಗೆ ಒಂದು ಸಲ ಮಾಡುವಾಗ ಇನ್ನೊಂದು ಟೆಸ್ಟ್ ಮಾಡ್ತಾರೆ, HbA1c, ಗ್ಲೈಕೇಟೆಡ್ ಹಿಮೋಗ್ಲೋಬಿನ್, ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ ಅಂತ ಹೇಳಿದ್ರೆ ಅದು 7% ಇರಬೇಕು. 7%. ಅದು ಜಾಸ್ತಿ ಆದರೆ ತೊಂದರೆ ಆಗ್ತದೆ. ಇಷ್ಟು ಈ 3 ನಿಮ್ಮ ಅದು ಕಂಟ್ರೋಲ್, ಇದು ಕಂಟ್ರೋಲ್ ಇಲ್ಲ ಅಂತ ಹೇಳಿದರೆ ನಿಮ್ಮ ಶುಗರ್ ಕಂಟ್ರೋಲ್ ಇಲ್ಲ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೇನೆ, ಪೇಷಂಟ್ ಬರ್ತಾರೆ ಇವತ್ತು, ಅವ್ರದ್ದು ಫಾಸ್ಟಿಂಗ್ 110 ಇರ್ತದೆ, ಅವರು ಊಟ ಮಾಡಿ 2 ಗಂಟೆ ಆಡಿದ ಮೇಲೆ ಮಾಡಿದ ಶುಗರ್ 150 ಇರ್ತದೆ. ಏನದು ಕಂಟ್ರೋಲ್ ಅಲ್ವಾ? ಕರೆಕ್ಟ್ ಇದೆ. ನಾನು ಅವ್ರಿಗೆ ಹೇಳ್ತೇನೆ 3 ತಿಂಗಳದ್ದು ಆ್ಯಾವ್ರೇಜ್ ಮಾಡಿಕೊಂಡು ಬನ್ನಿ ಅಂತ. 8.5 ಇರ್ತದೆ, ಇಲ್ಲ 9 ಇರ್ತದೆ, ಇಲ್ಲಾಂದರೆ 10 ಇರ್ತದೆ. ಇದರ ಅರ್ಥ ಏನು? ಇದರ ಅರ್ಥ ಏನು ಅಂತ ಹೇಳಿದರೆ, ಅವರು ಟೆಸ್ಟ್ ಮಾಡಲಿಕ್ಕೆ 2 ದಿವಸ ಬರುವಾಗ ಒಳ್ಳೆ ಫಾಸ್ಟಿಂಗ್ ಎಲ್ಲ ಮಾಡಿ ಸ್ವಲ್ಪ ತಿನ್ನೋದೆಲ್ಲ ಕಮ್ಮಿ ಮಾಡಿ ಸ್ವಲ್ಪ ಶುಗರ್ ಕಂಟ್ರೋಲ್ ಮಾಡಿ ಬರ್ತಾರೆ. ಬಟ್ ಕಳೆದ 3 ತಿಂಗಳಲ್ಲಿ ಏನು ಮಾಡಿದ್ದಾರೆ ಅಂತ ಇದು ನಮ್ಮ ಈ 8.9%, 10% ರಿಪೋರ್ಟ್ ಹೇಳ್ತದೆ. ಅದು ಕಂಟ್ರೋಲ್ ಅಲ್ಲ. 3 ಸರಿ ಇರಬೇಕು, 3 ಕಂಟ್ರೋಲ್ ಇರಬೇಕು. ಫಾಸ್ಟಿಂಗ್ 130 ಒಳಗೆ 2 ಗಂಟೆ, ಅಥವಾ PP ಶುಗರ್ ಅಂತಾರೆ, PP ಪೋಸ್ಟ್ ಪ್ರ್ಯಾಂಡಿಯಲ್ ಬ್ಲಡ್ ಶುಗರ್ ಅಂತ ಹೇಳಿದೆ, ಅದು 180 ಒಳಗಡೆ. ಆ್ಯಂಡ್ ಗ್ಲೈಕೇಟೆಡ್ ಆರ್ ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ HbA1c ಅದು 7, ಮ್ಯಾಕ್ಸಿಮಮ್ 7, ಅದರ ಒಳಗಡೆ ಇರಬೇಕು. ಆದರೆ ಮಾತ್ರ ಕಂಟ್ರೋಲ್. ಇಷ್ಟಿದ್ದರೆ ಇಷ್ಟು ಕಂಟ್ರೋಲ್ ಇದ್ದರೆ ನೀವು 3 ತಿಂಗಳು ಸಲ ಮಾಡ್ತಾಯಿರಿ, ಟೆಸ್ಟ್ ಮಾಡ್ತಾಯಿರಿ. ಇದು ಮಾತ್ರ ಅಲ್ಲ, ಒಂದು ಸಲ ಶುಗರ್ ಬಂದರೆ, ನಿಮ್ಮ ಶುಗರ್ ಕಂಟ್ರೋಲ್ ಇದ್ದರೆ ಅಟ್ಲೀಸ್ಟ್ 6 ತಿಂಗಳಿಗೊಂದು ಸಲ ನೀವು ಕಿಡ್ನಿ ಟೆಸ್ಟ್ ಮಾಡಿಸ್ಕೊಳ್ಳಿ, 6 ತಿಂಗಳಿಗೊಂದು ಸಲ ಕಣ್ಣು ಟೆಸ್ಟ್ ಮಾಡಿಸ್ಕೊಳ್ಳಿ, 6 ತಿಂಗಳಿಗೊಂದು ಸಲ ಹಾರ್ಟ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಯಾಕಂದರೆ ತೊಂದರೆ ಆದ ಮೇಲೆ ಆಗೋದಕ್ಕಿಂತ ಮೊದಲೇ ಗೊತ್ತಾಗೋದು ಒಳ್ಳೆಯದಲ್ವಾ? ಸೊ ಇದನ್ನು ನೀವು ಮಸ್ಟಾಗಿ ಮಾಡಿಸಿ. ಯಾಕಂದರೆ ಕೆಲವರು ಬರುವಾಗ ಹೆಚ್ಚಾಗಿ ಕಣ್ಣಿನ ಪ್ರಾಬ್ಲಮ್ ಏನಾಗ್ತದೆ, ಅದ್ರ ಒಳಗಡೆ ಗೊತ್ತೇ ಆಗೋದಿಲ್ಲ, ಶುಗರ್ ಕಂಟ್ರೋಲ್ ಮಾಡೋದಿಲ್ಲ, ನರ ಡ್ಯಾಮೇಜ್ ಆಗಿರ್ತಾರೆ. ಒಂದು ಸಲ ಕಣ್ಣು ಡ್ಯಾಮೇಜ್ ಆದರೆ ಅದು ಪರ್ಮನೆಂಟ್, ಅದು ಏನು ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲ, ಮತ್ತು ಲೇಸರ್ ಯಾಕೆ ಮಾಡ್ತಾರೆ? ಲೇಸರ್ ಟ್ರೀಟ್ಮೆಂಟ್ ಯಾಕೆ ಮಾಡ್ತಾರೆ ಅಂದರೆ, ಡ್ಯಾಮೇಜ್ ಆದನ್ನು ಏನು ಮಾಡಲಿಕ್ಕಾಗಲ್ಲ, ಇನ್ನೂ ಜಾಸ್ತಿ ಆದ ಡ್ಯಾಮೇಜ್ ಇನ್ನೂ ಜಾಸ್ತಿ ಆಗೋದಾಗೆ, ಪ್ರೋಗ್ರೆಸ್ ಆಗೋದಾಗೆ ಮಾಡಲಿಕ್ಕೆ ಮಾತ್ರ ಲೇಸರ್ ಮಾಡ್ತಾರೆ. ಸೊ ಒಂದು ಸಲ ಡ್ಯಾಮೇಜ್ ಆದರೆ ಅದು ಪರ್ಮನೆಂಟ್. ಅದನ್ನು ಅಟ್ಲೀಸ್ಟ್ 6 ತಿಂಗಳಿಗೊಂದು ಸಲ ಹಾರ್ಟು, ಕಿಡ್ನಿ, ಕಣ್ಣು, ಕಾಲು ಎಲ್ಲ ಟೆಸ್ಟ್ ಮಾಡಿಸ್ಕೊಳ್ಳಿ. ಇದು ಮಾಡಿದರೆ ನಿಮಗೆ ಗೊತ್ತಾಗ್ತದೆ ಏನೋ ತೊಂದರೆ ಇದೆಯಾ ಅಂತ. ಯಾಕಂದರೆ ಅದು ಕಿಡ್ನಿ ಎಲ್ಲ ಟೆಸ್ಟ್ ಮಾಡುವಾಗ ಮೂತ್ರದಲ್ಲಿ ಟೆಸ್ಟ್ ಮಾಡ್ತಾರೆ, ಬ್ಲಡ್ಡಲ್ಲಿ ಸಹ ಟೆಸ್ಟ್ ಮಾಡ್ತಾರೆ. ಮೂತ್ರದಲ್ಲಿ ಆಲ್ಬ್ಯೂಮಿನ್ ಅಂತ ಒಂದು ಟೆಸ್ಟ್ ಒಂದಿದೆ, ಅದು ಟೆಸ್ಟ್ ಮಾಡ್ತಾರೆ. ಅದು ಹೋಗ್ತಾ ಇದ್ದರೆ ನಿಮ್ಮ ಕಿಡ್ನಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ, ಅದು ಇಮಿಡಿಯೇಟಾಗಿ ಗೊತ್ತಾದರೆ ಅದಕ್ಕೆ ಬೇಕಾದ ಮೆಡಿಸಿನ್ ಅದು ಇದೆಲ್ಲ ಮಾಡಿಸ್ಕೊಳ್ಬೋದು. ಸೊ ಇದನ್ನಿಷ್ಟು ಮಾಡಿಸಿ ನೀವು. ಆಮೇಲೆ ಇನ್ನೊಂದು ಹೇಳಿದರೆ, ಇಷ್ಟು ಈಗ ನಿಮಗೆ ಗೊತ್ತಿರಬೇಕು, ಈ 3 ಸಂಖ್ಯೆ ನೀವು ಯಾರು ಮರಿಬಾರ್ದು. ಯಾರಿಗೆ ಶುಗರ್ ಇದ್ದರೆ ಅಥವಾ ಶುಗರ್ ಬಂದರೆ 3 ಯಾರು ಮರಿಬೇಡಿ, ಲೈಫ್ ಲಾಂಗ್ ಮರಿಬೇಡಿ. ಫಾಸ್ಟಿಂಗ್ ಬ್ಲಡ್ ಶುಗರ್, ಪೋಸ್ಟ್ ಪ್ರ್ಯಾಂಡಿಯಲ್ ಬ್ಲಡ್ ಶುಗರ್ ಮತ್ತು HbA1c 3 ಮರಿಬೇಡಿ. ಒಂದು ಫಾಸ್ಟಿಂಗ್ 130, ಅದಕ್ಕಿಂತ ಕೆಳಗಡೆ. ಪೋಸ್ಟ್ ಪ್ರ್ಯಾಂಡಿಯಲ್ ಅಂದರೆ ಊಟ ಮಾಡಿ 2 ಗಂಟೆ ಆದಮೇಲೆ ಮಾಡೋ ಶುಗರ್ 180 ಒಳಗಡೆ, ಮತ್ತು ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ ಆರ್ ಗ್ಲೈಕೋಸಿಲೇಟೆಡ್ ಆರ್ HbA1c 7 ಒಳಗಡೆ. ಇದು 3 ಕರೆಕ್ಟಾಗಿರಬೇಕು. ಸೊ ಇನ್ನೊಂದು ಹೇಳಿದರೆ, ಇನ್ನೂ ಇಂಪಾರ್ಟೆಂಟ್, ಇನ್ನು ನಾನು ಜಾಸ್ತಿ ಟೈಮ್ ಆಗಿರ್ಬೋದು, ಕಾಣ್ತದೆ ಈಗ, ಬೇಗ ಮುಗಿಸ್ತೇನೆ ನಾನು. ಇನ್ನೊಂದು ಹೇಳಿದರೆ, ಇನ್ನು ಮಹಿಳೆಯರಲ್ಲಿ ಒಂದು ಸ್ಪೆಷಲಾಗಿ ಒಂದು ಶುಗರ್ ಬರ್ತದೆ, ಅದಕ್ಕೆ GDM ಅಂತ ಹೇಳ್ತಾರೆ, ಜೆಸ್ಟೇಷನಲ್ ಡಯಾಬಿಟಿಸ್ ಮಿಲೆಟಸ್. ಅದು ಗೊತ್ತಿರಬೇಕಾಗ್ತದೆ. ಯಾಕಂದರೆ ಅದರ ಮೊದಲೆಲ್ಲ ಸ್ವಲ್ಪ ಕಮ್ಮಿ ಇತ್ತು, ಈಗೀಗ ಏನಾಗ್ತದೆ ಅಂತೇಳಿ ಈಗೀಗ ಅದು ಜಾಸ್ತಿ ಆಗ್ತಾ ಉಂಟು, ನಾವು ನೋಡ್ತಾ ಇದ್ದೇವೆ. ಜೆಸ್ಟೇಷನಲ್ ಡಯಾಬಿಟಿಸ್ ಮಿಲೆಟಸ್ ಅಂತ ಹೇಳಿದರೆ, ಇದು ಮಹಿಳೆಯರಲ್ಲಿ ಹೆಚ್ಚಾಗಿ ಅವರು ಪ್ರೆಗ್ನೆಂಟ್ ಆಗಿರುವಾಗ ಬರೋ ಕಾಯಿಲೆ. ಅದು ಪ್ರೆಗ್ನೆಂಟ್ ಆಗಿರುವಾಗ, ಅದು ಸಾಧಾರಣ ಒಂದು 6 ತಿಂಗಳು ಪ್ರೆಗ್ನೆಂಟ್ ಆಗುವಾಗ ಅದು ಬರ್ತಾರೆ. ಅದು ನಿಮ್ಮ ಗೈನಕಾಲಜಿಸ್ಟ್ ಚೆಕ್ ಮಾಡ್ತಾ ಇರ್ತಾರೆ. ಅದು ಬಂದರೆ ಅದು ಏನಾಗ್ತದೆ ಅಂದರೆ, ಅದು ಬಂದರೆ ಮತ್ತೆ ಪ್ರೆಗ್ನೆನ್ಸಿ ತೊಂದರೆ ಆಗ್ತದೆ, ಡೆಲಿವರಿಗೆಲ್ಲ ತೊಂದರೆ ಆಗ್ತದೆ. ಸೊ ಅದನ್ನು ಇಮಿಡಿಯೇಟಾಗಿ ಅದು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ನೋಡಿ ಹಾಗೇನಾದರೂ ಇದ್ದರೆ ನಿಮಗೆ ಇನ್ಸುಲಿನ್ ಕೊಡ್ತಾರೆ, ತೊಗೊಳ್ಬೇಕಾಗ್ತದೆ. ಸೊ ಇದರ ಇಂಪಾರ್ಟೆನ್ಸ್ ಏನಂತ ಹೇಳಿದರೆ, ಇದನ್ನು ಕಂಟ್ರೋಲ್ ಮಾಡಿದ್ರೆ ಈ GDM ಅಥವಾ ಜೆಸ್ಟೇಷನಲ್ ಡಯಾಬಿಟಿಸ್ ಮಿಲೆಟಸ್ ಅಥವಾ ಪ್ರೆಗ್ನೆನ್ಸಿಯಲ್ಲಿ ಬರೋ ಡಯಾಬಿಟಿಸ್ ಮಿಲೆಟಸ್ ಅದನ್ನು ಕಂಟ್ರೋಲ್ ಮಾಡಿದ್ರೆ ಏನಾಗ್ತದೆ ಹೇಳಿದರೆ, ಡೆಲಿವರಿಗೆ ತೊಂದರೆ ಆಗ್ತದೆ, ಮಗು ದೊಡ್ಡದಾಗ್ತದೆ. ಮಗು ದೊಡ್ಡದಾಗುವಾಗ ಅದು ಡೆಲಿವರಿ ಆಗೋದಿಲ್ಲ, ಅದಕ್ಕೆ ಸೀಸನೆಲ್ಲ ಬೇಕಾಗ್ಬೋದು. ಮತ್ತು ಬೇರೆ ಬ್ಲೀಡಿಂಗ್ ಜಾಸ್ತಿ ಆಗ್ಬೋದು.
ಇನ್ಫೆಕ್ಷನ್ ಜಾಸ್ತಿ ಆಗ್ಬೋದು. ಸೊ ಇಂಥೆಲ್ಲ ತೊಂದರೆ ಬರ್ತಾರೆ. ಸೊ ಅದು ನೀವು ಪ್ರೆಗ್ನೆಂಟ್ ಆಗುವಾಗ ಅದು 6 ತಿಂಗಳೆಲ್ಲ ಅವ್ರು ಮಾಡಿ ನೋಡ್ತಾರೆ, ಅಥವಾ ಮಾಡಿ ನೋಡಿ ಉಂಟು ಅಂತಾದರೆ ಅದಕ್ಕೆ ಬೇಕಾದ ಮೆಡಿಸಿನ್ ತಗೊಳ್ತಾರೆ. ಮೆಡಿಸಿನ್ ಇರ್ತಾರೆ. ಅದು ಹೆದರಬೇಡಿ. ಯಾವಾಗ ಬಂದರೆ ನನಗೆ ಆಗಪ್ಪ ಬಂತು ಈಗ ಸಡನ್ನಾಗಿ ಶುಗರ್ ಅಂತ, ಯಾರು ಹೆದರಬೇಕಾಗಿಲ್ಲ. ಈಗಂದರೆ ಈಗೀಗ ಅದು ಈಗ ನಾನು ಹೇಳಿದಾಗ ಎಲ್ಲ ಡಯಾಬಿಟಿಸ್ ಜಾಸ್ತಿ ಆದಾಗೆ ಇದು GDM ಸಹ ಜಾಸ್ತಿ ಆಗ್ತಾ ಉಂಟು. ಅದರೊಂದು ಇಂಪಾರ್ಟೆನ್ಸ್ ಏನಂತ ಹೇಳಿದರೆ, ಒಂದು ಸಲ ಈಗ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಯಾರಾದರೂ ಒಬ್ಬರು ಅವರಿಗೆ ಶುಗರ್ ಬಂತು, GDM ಬಂತು ಅಂತ ಹೇಳಿ, ನೆಕ್ಸ್ಟ್ ಸಬ್ಸಿಕ್ವೆಂಟ್ ಪ್ರೆಗ್ನೆನ್ಸಿಯಲ್ಲಿ ಬರ್ಬೋದು ಅವರಿಗೆ. ಎರಡನೇದಲ್ಲಿ ಸಲ ಬರ್ಬೋದು, ಎರಡನೇದಲ್ಲಿ ಬಂದರೆ ಮೂರನೇದಲ್ಲಿ ಸಹ ಬರ್ಬೋದು. ಆದರೆ ಒಂದೊಂದು ಹೇಳಿದರೆ ಈ GDM ಅಥವಾ ಜೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್ ಪ್ರೆಗ್ನೆನ್ಸಿಯಲ್ಲಿ ಬರೋ ಡಯಾಬಿಟಿಸ್ ಡೆಲಿವರಿ ಆಗಿ 1 ತಿಂಗಳು 2 ತಿಂಗಳ ಒಳಗಡೆ ಹೋಗ್ತದೆ. ಅದು ಮತ್ತೆ ಅವರಿಗೆ ಮೆಡಿಸಿನ್ ಬೇಕಾಗಿ ಬರೋದಿಲ್ಲ. ಆಮೇಲೆ ಏನು ಅಂತ ಹೇಳಿದರೆ ನೆಕ್ಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಬರ್ಬೋದು. 1 ವರ್ಷ 2 ವರ್ಷ 3 ವರ್ಷ ಕಳೆದ ಮೇಲೆ ಪ್ರೆಗ್ನೆನ್ಸಿ ಆದಮೇಲೆ ಬರ್ಬೋದು. ಮತ್ತು ಅದು ಆದಮೇಲೆ ಸಹ ಮುಂದಿನ ಇದರಲ್ಲಿ ಸಹ ಬರ್ಬೋದು. ಬಟ್ ಒಂದು ಸಲ ಈ ಥರ ಬಂದರೆ ನಿಮಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಸೆಕೆಂಡಲ್ಲೇ ಬಂದರೆ ಈ ಪೇಷಂಟ್ಗಳಿಗೆ ಮುಂದೆ ಒಂದು 10-15 ವರ್ಷದಲ್ಲಿ ಶುಗರ್ ಬರೋ ಚಾನ್ಸಸ್ ತುಂಬ 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 ಹೈ. ಹಾಗೇನಾದರೂ ಯಾರಿಗಾದರೂ ಇದ್ದರೆ ನೀವೇನು ಮಾಡಬೇಕಂತ ಹೇಳಿದರೆ, ಒಂದು ಪ್ರೆಗ್ನೆನ್ಸಿ ಡೆಲಿವರಿಯಲ್ಲಿ ಆಗಿ ಒಂದು 5 ವರ್ಷ ಆಗುವಾಗ ನೀವು ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇರಬೇಕು. ಯಾಕಂದರೆ ಗೊತ್ತಾಗೋದಿಲ್ಲ ಕೆಲವರಿಗೆ. ಅವ್ರು ಹೇಳ್ತಾರೆ ನನಗೆ ಪ್ರೆಗ್ನೆನ್ಸಿಯಲ್ಲಿತ್ತು ಅದು ಬಂದು ಹೋಯಿತು ಅಂತ. ಬಂದು ಹೋದರೆ ಅದು ಮತ್ತೆ ಬರುವ ಚಾನ್ಸಸ್ ಇದೆ. ಆದ್ದರಿಂದ ಯಾರಿಗಾದರೂ ಅಂಥ ಒಂದು ಅನುಭವ ಆಗಿದ್ದರೆ, ನಿಮ್ಮ ಮನೆಯಲ್ಲಿ ಅಥವಾ ಬೇರೆ ಯಾರಿಗಾದ್ರೂ ಆಗಿದ್ದರೆ ಅದು ನೆಗ್ಲೆಕ್ಟ್ ಮಾಡಬೇಡಿ. ಫ್ಯೂಚರಲ್ಲಿ ಅವರಿಗೆ ಡಯಾಬಿಟಿಸ್ ಬರೋ ಚಾನ್ಸಸ್ ಇದೆ. ಸೊ ನಿಲ್ಲಿಸ್ಬೋದಾ? ಟೈಮ್ ಉಂಟಾ? ಇಲ್ಲ. ಓಕೆ, ರೈಟ್. ನಿಲ್ಲಿಸ್ಬೇಕಾ? ಓಕೆ. ಇದು ಸಿಂಪಲಾಗಿ ನಾನು ಹೇಳಿದ್ದು. ಆಮೇಲೆ ಮಕ್ಕಳಲ್ಲಿ ಬೇರೆ ಬರೋದು ಟೈಪ್ 1. ಅದು ನಾನು ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ, ಅದು ಇನ್ನೂ ದೊಡ್ಡದಿದೆ, ಅದು ಸ್ಟೋರಿಯೇ ದೊಡ್ಡದಿದೆ. ಸದ್ಯಕ್ಕೆ ನಾನು ನಿಲ್ಲಿಸ್ತೇನೆ. ನಿಮಗೇನಾದರೂ ಡೌಟ್ ಇದ್ದರೆ ನಾನು ಅದನ್ನು ಕೇಳಿ ನಾನು ಪರಿಹರಿಸ್ತೇನೆ. ಓಕೆ, ರೈಟ್. ಹೇಳಿ ಸರ್. ಇನ್ಸುಲಿನ್ ಗಿಡ ಅಂತ ಹೇಳಿದ್ದೆ ಅಲ್ಲ ಸರ್, ಅದರ ಎಲೆ ತಿಂದರೆ ಶುಗರ್ ಲೆವೆಲ್ ಕಮ್ಮಿ ಆಗ್ತದೆ ಅಂತ ಹೇಳ್ತಾರೆ. ನಾನು ಸ್ಪೀಚ್ ಮಾಡೋ ಮೊದಲೇ ಫಸ್ಟಿಗೆ ಹೇಳಿದ್ದೇನೆ, ಅದು ವಾಟ್ಸಪ್ಪಲ್ಲಿ ಬಂದಿದ್ದು, ಗೊತ್ತಾಯ್ತಲ್ಲ? ಅಂಥದ್ದು ಯಾವುದೂ ಇಲ್ಲಮ್ಮ, ಗೊತ್ತಾಯ್ತಲ್ಲ? ನೋಡಿ, ನಾನೊಂದು ವಿಷಯ ಹೇಳ್ತೇನೆ. ಯಾವುದಾದ್ರೂ ಒಂದು ಮೆಡಿಸಿನ್ ಹಾಗೆ ಏನಾದರೂ ಉಂಟು ಅಂತಾದರೆ, ಇನ್ಸುಲಿನ್ ಹಾಗೆಲ್ಲ ಆಗಿಲ್ಲ, ಗಿಡದಲ್ಲಿ ಬೆಳೆಯೋದಿಲ್ಲ, ಅದು ಶರೀರದಲ್ಲೇ ಆಗಬೇಕು. ಇಲ್ಲದ್ರೆ ನಾವು ಅದನ್ನು ಇದು ಬೇರೆ ಫ್ಯಾಕ್ಟ್ರಿಯಲ್ಲಿ ತಯಾರು ಮಾಡಲಿಕ್ಕೆ ಆಗ್ತದೆ, ಅಲ್ಲದೆ ಗಿಡದಲ್ಲಿ ಬೆಳೆಯೋದಿಲ್ಲ. ಅದು ಏನಂತ ಹೇಳಿದರೆ, ಅದು ಸುಮ್ಮನೆ ಹೇಳ್ತಾರೆ ಅಷ್ಟೇ. ಅದರಲ್ಲಿ ಏನೋ ಹಾಗೆ ನೀವು ಇನ್ಸುಲಿನ್ ಬಾಯಲ್ಲಿ ತೊಗೊಂಡ್ರೆ ಅದು ಹೊಟ್ಟೆಗೆ ಹೋಗೋಕ್ಕೂ ಅದರಲ್ಲಿ ಹಾಳಾಗಿರ್ತದೆ, ಗೊತ್ತಾಯ್ತಲ್ಲ? ಅದು ಅಂಥದ್ದು ಏನಿಲ್ಲ. ಇದೆಲ್ಲ ಎಲ್ಲಿ ಬರ್ತದೆ ಅಂತ ಹೇಳಿದರೆ, ನೀವು ವಾಟ್ಸಪ್ಪಲ್ಲಿ ಬರ್ತದೆ, ಸುಮ್ಮನೆ ಇದೆಲ್ಲ. ಇದು ನಾನು ಹೇಳ್ತೇನೆ, ಅಂಥದ್ದೇ ಒಂದು ಗಿಡ ಇದ್ದರೆ ಅಂಥ ಗಿಡದ ನೀವು ಅದನ್ನು ಅಂಥದ್ದು ಎಲೆ ತಿನ್ನಬೇಕಂತ ಹೇಳಿದಿಲ್ಲ ನೀವು? ಹೌದು, ಎಲೆ ತಿನ್ನು. ಅಂಥ ಎಲೆ ತಿಂದು ಶುಗರ್ ಕಂಟ್ರೋಲ್ ಆಗುವುದು ಇದ್ದರೆ ಸರ್ಕಾರ ಯಾಕೆ ಅದಕ್ಕೆ ಹೆಲ್ಪ್ ಮಾಡೋದಿಲ್ಲ? ಸರ್ಕಾರ ಯಾಕೆ ಅದನ್ನು ಎಲ್ಲ ಆಸ್ಪತ್ರೆಗಳಲ್ಲಿ ಕೊಡೋದಿಲ್ಲ? ಸರ್ಕಾರ ಯಾಕೆ ರೋಗಿಗಳಿಗೆ ಕೊಡೋದಿಲ್ಲ? ಅಲ್ವಾ? ಸಿಂಪಲಾಗಿ ತಿಳ್ಕೊಳ್ಳಿ. ಅಂಥದ್ದೊಂದು ಇದೆ ಅಂತ, ಇದೆ ಅಂತೇಳಿ ಆಯುರ್ವೇದಿಕ್ ಡಾಕ್ಟ್ರುಗಳೇ ಹೇಳೋದಿಲ್ಲ, ಆಯುರ್ವೇದಿಕ್ ಇನ್ಸ್ಟಿಟ್ಯೂಷನ್ಗಳೇ ಹೇಳೋದಿಲ್ಲ, ಆಯುರ್ವೇದಿಕ್ ಮೆಡಿಕಲ್ ಕಾಲೇಜುಗಳೇ ಹೇಳೋದಿಲ್ಲ. ಇದು ಹೇಳೋದು ಯಾರೋ ಒಬ್ಬರು. ಯಾಕಂದ್ರೆ ಅಂಥದ್ದೊಂದು ಇದೆ ಅಂತ ಆದರೆ ಅದನ್ನು ಪ್ರಪಂಚ ಎಲ್ಲ ಕಡೆ ಅದನ್ನು ಎಲ್ಲರೂ ಆಕ್ಸೆಪ್ಟ್ ಮಾಡ್ತಾರೆ. ನಾನೊಂದು ಸಿಂಪಲ್ಲಾಗಿ ಒಂದು ಹೇಳ್ತೇನೆ. ಇದು ಹರ್ಬಲ್ ಮೆಡಿಸಿನ್ ಅಂತ ನಾನು ಹೇಳೋದಲ್ಲ, ಹರ್ಬಲ್ ಮೆಡಿಸಿನ್ ಸರಿನಾ ನಾನು ಹೇಳೋದಲ್ಲ. ಈಗ ಮಲೇರಿಯಾ ಬಂದಾಗ ಆರ್ಟಿಸಿನೇಟ್ ಅಂತ ಒಂದು ಮೆಡಿಸಿನ್ ಇದೆ, ಆರ್ಟಿಸಿನೇಟ್ ಅಂತ. ಅದೇನದು ಆರ್ಟಿಸಿನೇಟ್? ಈಗ ಅದು ಮಾತ್ರ ನಡೀತಾ ಇದೆ. ಈಗ ಮಲೇರಿಯಾಕ್ಕೆ ನಡೀತಾ ಇದ್ದು ಆ ಇಂಜೆಕ್ಷನ್ ಮಾತ್ರ ಕಡೆನಾಗಿ ಉಳಿದಿದ್ದು, ಬೇರೆ ಯಾವ ಮೆಡಿಸಿನ್ ನಡೆಯೋದಿಲ್ಲ. ಅದೇನದು? ಅದು ಚೈನೀಸ್ ಹರ್ಬಲ್. ಅದು ಹರ್ಬಲ್ ಮೆಡಿಸಿನ್ ಪ್ರಪಂಚದ ಎಲ್ಲ ಕಡೆ ಸಿಗ್ತದೆ. ಪ್ರಪಂಚದ ಎಲ್ಲ ಸರ್ಕಾರಗಳು ಅದನ್ನು ಒಪ್ಪಿಕೊಂಡಿದೆ, WHO ಒಪ್ಪಿಕೊಂಡಿದೆ. ಅಂಥದ್ದೊಂದು ಇದ್ದರೆ ಅದನ್ನು ಎಲ್ಲರೂ ಆ್ಯಕ್ಸೆಪ್ಟ್ ಮಾಡ್ತಾರೆ. ಅದು ಆ್ಯಕ್ಸೆಪ್ಟ್ ಮಾಡಿಲ್ಲ ಅಂತ ಹೇಳಿದರೆ ಅದರಲ್ಲಿ ಏನು ಪ್ರಯೋಜನ ಇಲ್ಲ ಅಂತ ಅಷ್ಟೇ ಹೇಳೋದು ಮಾತ್ರ. ಮತ್ತು ಹೇಳ್ತಾರೆ, ನೀವು ನಮ್ಮ ಮೆಡಿಸಿನ್ ತೊಗೊಳ್ಳಿ, ನೀವು ಎಷ್ಟು ಬೇಕಾದರೂ ಶುಗರ್ ತಿನ್ನಿ, ನೀವು ಜೇನು ತುಪ್ಪ ಕುಡೀರಿ, ಅದು ತಿನ್ನಿ, ಇದು ತಿನ್ನಿ, ಅದೆಲ್ಲ ಆಗೋದಿಲ್ಲ, ಹಾಗೆ ಆಗೋದಿಲ್ಲ ಅದು. ಎಸ್, ನೆಕ್ಸ್ಟ್. ಸರ್, ಈಗ ಕಾಮನ್ಲಿ ಡಯಾಬಿಟಿಸ್ ಮೆಲಿಟಸ್ ಅದರಿಂದ ಬೇರೆದಿರ್ಬೋದು, ನಾನ್ ಕಮ್ಯುನಿಕೇಬಲ್ ಡಿಸೀಸಲ್ಲಿ.
ಅಂದರೆ ಒಂದು ಬೇರೆ ಡಿಸೀಸ್ ಇದ್ದೂ ಅವರಿಗೆ ಡಯಾಬಿಟಿಸ್ ಮೆಲಿಟಿಸ್ ಬರುವಂಥ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್. ಸೊ ಅಂಥ ಕಂಡೀಷನಲ್ಲಿ ಮ್ಯಾನೇಜ್ಮೆಂಟ್ ಹೇಗೆ ಇರುತ್ತೆ? ಬಿಕಾಸ್ ಪಾಲಿಸಿಸ್ಟಿಕ್ ಓರಿಯನ್ ಡಿಸೀಸ್ ಅಂತ ಹೇಳಿದರೆ ಇಲ್ಲದೆ ಅದಕ್ಕೆ ಅವರಿಗೆ ರೆಸಿಸ್ಟೆನ್ಸ್ ಜಾಸ್ತಿ ಇರ್ತಾರೆ ಇನ್ಸುಲಿನ್ ಅವರ ಬಾಡಿಯಲ್ಲಿ. ನೋಡಿ ದಪ್ಪ ಇರ್ತಾರೆ ಅವ್ರು, ನೋಡಿ ಗೊತ್ತಾಯ್ತಲ್ಲ, ಅದು ಅವರ ಬಾಡಿಯಲ್ಲಿ ರೆಸಿಸ್ಟ್ ಜಾಸ್ತಿ ಇರುತ್ತೆ. ಕೆಲವರಿಗೆ ಮೆಡಿಸಿನಲ್ಲಿ ಆಗ್ತದೆ, ಟ್ಯಾಬ್ಲೆಟ್ ಇದೆ ಈಗ ಸ್ಟಾರ್ಟ್ ಮಾಡಿದೆ, ಅದು ಎರಡಕ್ಕೂ ಕೆಲಸ ಮಾಡ್ತಾರೆ. ಪಾಲಿಸಿಸ್ಟಿಕ್ ಓರಿಯನ್ ಡಿಸೀಸ್ ಅದಕ್ಕೂ ಕೆಲಸ ಮಾಡ್ತಾರೆ, ಮತ್ತು PCOD ಅಂತ ಇಲ್ಲ ಡಯಾಬಿಟಿಕ್ಸ್ ಕೆಲಸ ಮಾಡೋ ಟ್ಯಾಬ್ಲೆಟ್ ಇದೆ ಈಗ ಕೊಡ್ತಾರೆ. ಕೆಲವರಿಗೆ ಅದರಲ್ಲಿ ಕಂಟ್ರೋಲ್ ಆಗಿದ್ರೆ ಮೆಡಿಸಿನ್ ಚೇಂಜ್ ಮಾಡಬೇಕಾದ್ರೆ ಇಲ್ಲದ್ರೆ ಇನ್ಸುಲಿನ್ ಹಾಕಬೇಕಾಗ್ತದೆ. ಯಾಕಂದರೆ ಅವರಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಇರ್ತಾರೆ. ಸರ್, ಆಸ್ಟಿಯೋಆರ್ಥ್ರೈಟಿಸ್ ಆ್ಯಂಡ್ ಡಯಾಬಿಟಿಸ್ ಮೆಲಿಟಸ್ ಕಂಡೀಷನ್ ಕೋರಿಲೇಷನ್ ಇಲ್ಲ, ಆಸ್ಟಿಯೋಆರ್ಥ್ರೈಟಿಸ್ಗೂ ಡಯಾಬಿಟಿಸ್ ಮೆಲಿಟಸ್ ಯಾವುದೇ ಸಂಬಂಧ ಇಲ್ಲ. ಆಸ್ಟಿಯೋಆರ್ಥ್ರೈಟಿಸ್ ಅದು ಡಿಜೆನರೇಟಿವ್ ಡಿಸೀಸ್, ಅದು ಏಜ್ ಆಗಿ ಬರುವಂಥದ್ದು. ಅದು ಹೆಚ್ಚಾಗಿ ಮೊಣಕಾಲು ಬರ್ತದೆ, ಬಟ್ ಕೈಯಲ್ಲಿ ಬರ್ಬೋದು, ಕಾಲಲ್ಲಿ ಬರ್ಬೋದು, ಎಲ್ಲ ಕಡೆ ಬರ್ಬೋದು, ಬಟ್ ಹೆಚ್ಚಾಗಿ ಮೊಣಕಾಲೇ ಕಾಣ್ತದೆ. ಯಾಕೆ ನೀವು ನೋಡಿ ನಿಮ್ಮ ಮನೇಲಿ ಅಜ್ಜ ಯಾರಾದರೆ ನಡೀಲಿಕ್ಕೆ ಕಷ್ಟ ಆಗಲಿಕ್ಕೆ ಅದು ಮೊಣಕಾಲಲ್ಲಿ ದಪ್ಪಾಗಿ ಕೆಳಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಮೇಲೆ ಕೂತ್ಕೊಳ್ಬೇಕು, ಅದಕ್ಕೆ ಯಾವುದು ಸಂಬಂಧ ಇಲ್ಲ. ಅದು ಬೇರೆ, ಇದು ಬೇರೆ. ಓಕೆ ಸರ್, ಥ್ಯಾಂಕ್ ಯು. ಡಯಾಬಿಟಿಸ್ ಪೇಷಂಟಿಗೆ ಯಾವ ಟೈಮಲ್ಲಿ ಡಯಾಲಿಸಿಸ್ಗೆ ನೀವು ಹೇಳ್ತೀರ ಅವರಿಗೆ? ಯಾವ ಪೊಸಿಷನ್? ಡಯಾಲಿಸಿಸ್ ಪೇಷಂಟಿಗೆ ಡಯಾಲಿಸಿಸ್ ಅಂದರೆ ಅವರಿಗೆ ಕಿಡ್ನಿ ವರ್ಕೇ ಆಗೋದಿಲ್ಲ ಲಾಸ್ಟ್ ಸ್ಟೇಜಲ್ಲಿ. ಕಿಡ್ನಿ ಅಂದರೆ ಈಗ ಕಿಡ್ನಿ ಸ್ವಲ್ಪ ಡ್ಯಾಮೇಜ್ ಆದ ಕೂಡ ನಾವು ಅದಕ್ಕೆ ಅವರನ್ನು ಡಯಾಲಿಸಿಸ್ ಕಳಿಸೋದಿಲ್ಲ ಅಂತ. ಲಾಸ್ಟ್ ಸ್ಟೇಜ್ ಅಂದರೆ ಕ್ರಾನಿಕ್ ಕಿಡ್ನಿ ಡಿಸೀಸ್, ಎಂಡ್ ಸ್ಟೇಜ್ ESRD, ಎಂಡ್ ಸ್ಟೇಜ್ ರೀನಲ್ ಡಿಸೀಸ್ ಅಂತ ಹೇಳ್ತೇವೆ, ESRD ಅಂತ. ಅಂದರೆ ಆ ಸ್ಟೇಜಲ್ಲಿ ಅದು ಯೂಶ್ವಲಿ ಅದು ಏನಾಗ್ತದೆ ಹೇಳಿದರೆ ಅದು ತುಂಬ ಟೈಮ್ ತಗೊಳ್ಳೋದು. ಕಿಡ್ನಿ ಕಾಯಿಲೆ ಸ್ಟಾರ್ಟಾಗಿ ಒಂದು 10-15 ವರ್ಷದಲ್ಲಿ ಹೋಗ್ಬೋದು, ಅಂದರೆ ಕಂಟ್ರೋಲ್ ಮಾಡ್ತಾ ಇದ್ದರೆ. ಇಲ್ಲದ್ರೆ ಒಂದು 2-3 ವರ್ಷ ಒಳಗೆ ಕಿಡ್ನಿ ಸ್ಟಾರ್ಟಾಗಿ ಡಯಾಲಿಸ್ಗೆ ಹೋಗ್ಬೋದು. ಎಂಡ್ ಸ್ಟೇಜ್ ರೀನಲ್ ಡಿಸೀಸ್ ಅಂತ ಬರ್ತಾರೆ. ಆ ಸ್ಟೇಜ್ ಬಂದಾಗ ನಾವು ಡಯಾಲಿಸ್ ಕಳಿಸ್ತೇವೆ. ಇಮಿಡಿಯೇಟ್ ಕಳಿಸ್ಬೇಕು ಅಂತ ಏನಿಲ್ಲ. ಈಗ ಕ್ರಿಯಾಟಿನ್ 1-2 ಇದ್ದರೆ ಕಳಿಸ್ಬೇಕು ಅಂತೇನಿಲ್ಲ. ಅದು 1-2 ಜಾಸ್ತಿ, ಈಗ 5, 6, 8, 9, 10 ಬಂದು ಮತ್ತು ಅದರ ಜೊತೆಲಿ ಬೇರೆ ತೊಂದರೆಗಳು ಬರ್ತಾರೆ. ಆ ತೊಂದರೆ ಎಲ್ಲ ಬಂದಾಗ ನಾವು ಡಯಾಲಿಸ್ ಕಳಿಸ್ತೇವೆ ಅವರು. ಮತ್ತು ಇಮಿಡಿಯೇಟ್ ಈಗ ಕೆಲವರೆಲ್ಲ ಇನ್ನೂ 5 ವರ್ಷ, 6 ವರ್ಷ, 10 ವರ್ಷಕ್ಕೆಲ್ಲ ಕ್ರಿಯಾಟಿನಿನ್ 2, 3 ಅಲ್ಲೆಲ್ಲ ಇದ್ದಾರೆ. ಅಂಥವರಿಗೆಲ್ಲ ಡಯಾಲಿಸ್ ಬೇಕಾಗಿ ಬರೋದಿಲ್ಲ. ಈಗ ನಮ್ಮ ಸ್ಟಾಫ್ನವರಿಗೆ ಮೊನ್ನೆ ಅವರಿಗೆ 450 ಶುಗರ್ ಹೋಗಿದೆ. ಅವ್ರು ದಿನಕ್ಕೆ 2 ಇನ್ಸುಲಿನ್ ತಿಳಿದು ಅದು ಚಾನ್ಸಸ್ ಉಂಟಾಗಿ ಇರ್ತದೆ. ಎಲ್ಲೋ ಒಂದು ಕಡೆ ತೊಂದರೆ ಇದೆ. ಅದು ಎಲ್ಲಿ ತೊಂದರೆ ಎಂದು ಅವರ ಡಾಕ್ಟರ್ ಹತ್ರ ಅವರು ಡಿಸ್ಕಸ್ ಮಾಡಬೇಕು. ಯಾಕಂತ ಹೇಳಿದರೆ ಇನ್ಸುಲಿನ್ ತೊಗೊಳ್ತಾ ಇದ್ದಾರೆ 400 ಶುಗರ್ ಅಂತ ಹೇಳಿದರೆ ಅದು ಅನ್ಯೂಶ್ವಲ್. ಅವರ ಡಯಟಲ್ಲಿ ಸರಿ ಇಲ್ಲ, ಇಲ್ಲದ್ರೆ ಅವರ ಇನ್ಸುಲಿನಲ್ಲಿ ಹಾಳಾಗಿರಬೇಕು, ಏನೋ ಒಂದು ತೊಂದರೆ ಆಗಿರಬೇಕು. ಈಗ ಇನ್ಸುಲಿನ್ ನಾನು ಹೇಳ್ತೇನೆ, ಇನ್ಸುಲಿನ್ ಹೇಳುವಾಗ ನಾನು ಈಗ ಅಂತ ಹೇಳಿದರೆ ಇನ್ಸುಲಿನ್ ಅದನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ. ಯಾಕಂದರೆ ಇನ್ಸುಲಿನ್ ನಾವು ಫ್ರಿಜ್ಜಲ್ಲೇ ಇಡಬೇಕಾಗ್ತದೆ, ಅದು ಫ್ರೀಸರಲ್ಲಿ ಇಡಬಾರ್ದು, ಡೋರಲ್ಲಿ ಇಡಬೇಕಾಗ್ತದೆ. ಅರೌಂಡ್ 2 to 8 ಡಿಗ್ರಿ ಸೆಂಟಿಗ್ರೇಡಲ್ಲಿ ಇರಬೇಕಾಗ್ತದೆ ಇನ್ಸುಲಿನ್. ಅದಕ್ಕಿಂತ ಜಾಸ್ತಿ ಆದರೂ ಕಷ್ಟ, ಅದಕ್ಕಿಂತ ಕೆಳಗಡೋದ್ರ ಕಷ್ಟ. ಸೊ ಆ ಟೆಂಪ್ರೇಚರ್ ಮೇಂಟೈನ್ ಮಾಡಿದರೆ ಅದರ ಪೊಟೆನ್ಸಿ ಹೋಗ್ತದೆ, ಹಾಳಾಗ್ತದೆ. ಅದು ಹಾಳಾದ ಮೇಲೆ ನಾವು ಇನ್ಸುಲಿನ್ ಕೊಟ್ಟು ಸಹ ಪ್ರಯೋಜನ. ನಾವು ಇನ್ಸುಲಿನ್ ತಗೊಳ್ತಾ ಇರ್ತೇವೆ ನಮ್ಮ ತೃಪ್ತಿಗೆ, ಬಟ್ ಶುಗರ್ ಕಂಟ್ರೋಲ್ ಆಗ್ತದೆ, ಅದು ಸಹ ಪ್ರಾಬ್ಲಮ್ ಇರ್ತದೆ. ಆಮೇಲೆ ಅವರು ಏನಂತ ಹೇಳಿದ್ರೆ ಹೇಳಲಿಕ್ಕಾಗೋದಿಲ್ಲ. ಕೆಲವರು ನಾನು ಇನ್ಸುಲಿನ್ ತೊಗೊಳ್ತೇನೆ, ಮೆಡಿಸಿನ್ ತೊಗೊಳ್ತಾ ಇದ್ದೇನೆ ಅಂತೇಳಿ ಸರಿಯಾಗಿ ಡಯಟ್ ಮಾಡೋದಿದ್ದರೆ ಅದು ಸಹ ಪ್ರಾಬ್ಲಮ್ ಬರ್ತದೆ. ಇನ್ನೊಂದು ಇನ್ಫೆಕ್ಷನ್, ಎಲ್ಲಾದರೂ ಮೂತ್ರದಲ್ಲಿ ಇನ್ಫೆಕ್ಷನ್ ಇರ್ಬೋದು, ಅದು ಬೇರೆ ಕಡೆ ಇನ್ಫೆಕ್ಷನ್ ಇದ್ದರೆ, ಕ್ರಾನಿಕ್ ಇನ್ಫೆಕ್ಷನ್ ಇದ್ದರೆ, ಅವರಿಗೆ ತುಂಬ ಸಮಯದ ಇನ್ಫೆಕ್ಷನ್ ಇದ್ದರೆ ಅದು ಕಂಟ್ರೋಲ್ ಆಗಿದ್ದರೆ ಅದರಲ್ಲಿ ಸಹ ಶುಗರ್ ಜಾಸ್ತಿ ಆಗ್ಬೋದು. ಬಟ್ ಏನಿದ್ರು ಅವರ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿ ಕೆಲವರಿಗೆ ಇನ್ಸುಲಿನ್ ಜೊತೆಯಲ್ಲಿ ಟ್ಯಾಬ್ಲೆಟ್ಸ್ ಸ್ಟಾರ್ಟ್ ಮಾಡಬೇಕಾಗ್ತದೆ. ಸೊ ಅದು ಸಹ ಹಾಗೆ ಮಾಡಲಿಕ್ಕೆ ಆಗ್ತದೆ. ಜೇನುತುಪ್ಪದಲ್ಲಿ ಬರ್ತದೆ ಸ್ವೀಟ್ ಉಂಟಾ ಇಲ್ಲ ಜೇನುತುಪ್ಪ ಅಷ್ಟೇ ನಾನು ಕೇಳೋದು. ಉಂಟಾ ಇಲ್ಲ? ಸಿಹಿ ಇಲ್ಲದ ಜೇನುತುಪ್ಪ ಬೇಕಾದ್ರೆ ತಗೊಳ್ಳಿ. ಇದರಲ್ಲಿ ಬರೋದಿಲ್ಲ ಅಂತ ಹೇಳ್ತಾರೆ. ಯಾವುದು? ಡಾಬರ್ ಜೇನುತುಪ್ಪದಲ್ಲಿ. ಜೇನುತುಪ್ಪ ಅಂದರೆ ಎಲ್ಲ ಒಂದೇ, ಅದು ಅವ್ರದ್ದು ಇವ್ರದ್ದಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಈಗ ಅದನ್ನೇ ನಾನು ಹೇಳಿದ್ದು, ಬೆಳಿಗ್ಗೆ ಕೂಡಲೇ ವಾಟ್ಸಪ್ ನೋಡಿದ ಕೂಡಲೇ ಇಂಥದ್ದೆಲ್ಲ ಬರ್ತದೆ. ಸರ್, ಈಗ ನೀವು ವಾಟ್ಸಪ್ಪಲ್ಲಿ ಅದನ್ನು ನಾನು ಹೇಳಿದ್ದು. ಈಗ ಅದರಲ್ಲಿ ನೀವು ಆ ಜೇನುತುಪ್ಪ ತಗೊಂಡು ಶುಗರ್ ಬರೋದು ಇಲ್ಲ ಅಂತಿದ್ದರೆ ಅದನ್ನು ಈಗ ಗೌರ್ಮೆಂಟ್ ಎಲ್ಲರಿಗೆ ನಮಗೆಲ್ಲ ನಮ್ಮ ಊರಲ್ಲೆಲ್ಲ ಹಚ್ತಾ ಇದ್ದಾರಲ್ಲ, ಯಾಕೆ ಕೊಡ್ತಾ ಇಲ್ಲ? ಅದು ಪ್ರೂವ್ ಆಗಿದ್ದಲ್ಲ, ಸೈಂಟಿಫಿಕಲಿ ಪ್ರೂವ್ ಅನ್ನಲ್ಲ. ಅದು ಯಾವುದೂ ಒಂದು ಸೈಂಟಿಫಿಕಲಿ ಪ್ರೂವ್ ಆದರೆ
ಅದನ್ನು ಗೌರ್ಮೆಂಟ್ ಖಂಡಿತ ತಗೊಳ್ತದೆ. ಪ್ರಪಂಚದ ಯಾವ ಮೂಲೆಯಲ್ಲಾದರೂ ಅಷ್ಟೇ, ಅದು ಎಲ್ಲಾದರೂ ಯಾರಾದರೂ ಪ್ರೂವ್ ಮಾಡಿದರೆ ಅದನ್ನು ಖಂಡಿತ ತಗೊಳ್ತದೆ ಗೌರ್ಮೆಂಟ್. ಅದು ಯಾವ ಮೆಡಿಸಿನ್ ಆಗ್ಬೋದು, ಮೆಡಿಸಿನ್ ಆದರೆ ಆಗ್ಬೋದು. ಯಾಕಂದರೆ ಅದು ಸರ್ಕಾರಗಳಿಗೆ ಏನು ಇದು ಕಾಯಿಲೆ ಅಂತ ಹೇಳಿದರೆ ಕಾಯಿಲೆ ಬರುವವರಿಗೆ ಮಾತ್ರ ಅಲ್ಲ, ಇಡೀ ಪ್ರಪಂಚದ ಎಲ್ಲ ಸರ್ಕಾರಗಳಿಗಿದು ತೊಂದರೆ. ಯಾಕಂದರೆ ಸರ್ಕಾರ ಹಣ ಖರ್ಚು ಮಾಡಬೇಕಲ್ಲ. ಸೊ ಎಲ್ಲಾದರೂ ಸಿಂಪಲ್ ಏನಾದರೂ ಅದೊಂದು ಒಂದು ಸೊಲ್ಯೂಷನ್ ಇದ್ದರೆ ಗೌರ್ಮೆಂಟ್ ಇಮಿಡಿಯೇಟ್ ತಗೊಳ್ತದೆ. ಬಟ್ ಇನ್ನೂ ಯಾವುದು ಇಮಿಡಿಯೇಟ್ ಏನಾದರೂ ಬರಲಿಲ್ಲ. ಓಕೆ, ಥ್ಯಾಂಕ್ ಯು. ಶುಗರ್ ಕೆನಾಟ್ ಬಿ ಕ್ಯೂರ್ಡ್, ಇಟ್ ಕ್ಯಾನ್ ಬಿ ಕಂಟ್ರೋಲ್ಡ್. ಇನ್ಸುಲಿನ್ ಅಂಶ ಕಮ್ಮಿಯಾಗುವುದರಿಂದ ಮಧುಮೇಹ ಬರುತ್ತೆ ಹಾಗೂ ಕೆಲವು ತಪ್ಪು ಕಲ್ಪನೆಗಳಿಗೆ ಸೂಕ್ತ ಮಾಹಿತಿಯನ್ನು ನೀಡಿ ಮಧುಮೇಹದಿಂದ ದೇಹದ ಪ್ರತಿ ಅಂಗಗಳಿಗೆ ಆಗುವಂತಹ ಪರಿಣಾಮಗಳು ಹಾಗೂ ಅದನ್ನು ನಿಯಂತ್ರಿಸಲು ಏನು ಮಾಡಬೇಕು ಎಂಬುದನ್ನು ಮನದಟ್ಟು ಮಾಡಿ ನಮ್ಮ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ನೀಡಿದ ಡಾಕ್ಟರ್ ತಾಜುದ್ದೀನ್ ಕೆ ಇವರಿಗೆ ಧನ್ಯವಾದಗಳು ಸರ್. ಮಧುಮೇಹ ಹಾಗೂ ಅದರಿಂದಾಗುವ ತೊಂದರೆಗಳು, ಅದನ್ನು ನಿರ್ವಹಣೆ ಮಾಡುವ ವಿಧಾನವನ್ನು ಮನದಟ್ಟು ಮಾಡಿದ ಆರೋಗ್ಯ ವಾಹಿನಿ ಕಾರ್ಯಕ್ರಮದ ಮುಖ್ಯ ಅತಿಥಿಯಾದ ಡಾಕ್ಟರ್ ತಾಜುದ್ದೀನ್ ಕೆ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು ಸರ್. ಇವರಿಗೆ ಮಾನವ ಸಂಪನ್ಮೂಲ ಅಧಿಕಾರಿಯಾಗಿರುವ ಡಾಕ್ಟರ್ ದಿನೇಶ್ ನಾಯಕ್ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಧನ್ಯವಾದಗಳು ಸರ್.